ಕಾಣ್ತಾ ಇದ್ದಾಗ ಅಂತ ಹೇಳ್ಬಿಟ್ಟಿದ್ರು. ನಮ್ಮ ಇಂಗ್ಲಿಷಿನ ಯಾವ ರೊಮ್ಯಾಂಟಿಕ್ ಪೊಯಿಟ್ಸ್ ಅಂತ ಕರಿತೀವಿ, ವರ್ಡ್ಸ್ವರ್ತ್ ಇರ್ಬೋದು, ಶೆಲ್ಲಿ ಇರ್ಬೋದು, ಕೀಟ್ಸ್ ಇರ್ಬೋದು, ಬೈರನ್ ಇರ್ಬೋದು, ಬರ್ನ್ಸ್ ಇರ್ಬೋದು, ಕಾಲ್ರಿಡ್ಜ್ ಇರ್ಬೋದು, ಅವರಲ್ಲೆಲ್ಲ ಈ ಒಂದು ವಿಕ್ಷಿಪ್ತ ಮನೋಹರವಾದಂತಹ ರೀತಿ ಕಾಣಿಸುತ್ತೆ. ಅವ್ರು ಹೇಳ್ತಾರೆ, ಸಂಗೀತ ತಲೆ ತೂಗಿಪುದು ಹೊಟ್ಟೆ ತುಂಬೀತೆ, ತಂಗದಿರನ್ ಎಸಕ ಕಣ್ಗಮೃತ ಕಣಜ ಕದೇಂ, ಅಂಗಡಿಯ ಮಾಡದಿರು ಸುಕೃತ ಪ್ರಸಕ್ತಿಯಲ್ಲಿ ಪುಂಗುವಾತ್ಮವೇ ಲಾಭ ಮಂಕುತಿಮ್ಮ. ಸಂಗೀತ ತಲೆ ತೂಗಿಪುದು ಹೊಟ್ಟೆ ತುಂಬೀತೆ, ಸಂಗೀತದಿಂದ ತಲೆ ತೂಗಬಹುದು, ಹೊಟ್ಟೆ ತುಂಬುತ್ತಾ. ತಂಗದಿರನ, ತಂ ಅಂದ್ರೆ ತಂಪು, ತಣಿದು, ತಂಪು ಕದಿರು ಕಿರಣ, ತಂಪಾದ ಕಿರಣಗಳನ್ನ ಬೀರುವ ಚಂದ್ರ ಅವನು ಕಣ್ಣಿಗೆ ಅಮೃತ, ಅರೆ ಕಣಜ ತುಂಬುತ್ತಾ ಚಂದ್ರನ ಬೆಳಕಿಂದ. ಹೀಗೆ ಮಾತಾಡಬೇಡ, ಅಂಗಡಿಯ ಮಾಡದಿರು ಸುಕೃತ ಪ್ರಸಕ್ತಿಯಲ್ಲಿ, ಪುಣ್ಯ ಪ್ರಸಕ್ತಿಯಲ್ಲಿ ವ್ಯಾಪಾರ ಮಾಡಬೇಡ. ಪೊಂಗುವಾತ್ಮವೇ ಲಾಭ ಮಂಕುತಿಮ್ಮ. ಆ ಆತ್ಮ ಲಾಭ ಯಾವುದು? ಉಕ್ಕೇರಿ ಬರುವ ಆನಂದ. ಮತ್ತೆ ಇವುಗಳನ್ನು ಹಂಚಿಕೊಂಡ್ರೆ ಕೊರಗೋದಿಲ್ಲ, ಸೊರಗೋದಿಲ್ಲ. ಊರಿಗೆಲ್ಲ ಮೊನ್ನೆ ಯಾವುದೋ ಒಬ್ಬ ಪಕ್ಷದ ನಾಯಕ ಶಿಖಾಮಣಿ ಬಂದಿದ್ದಾಗ ಆಕೆಯ ಜನ್ಮದಿನಕ್ಕೆ ಸೀರೆ ಹಂಚಿದ್ರು. 30,000 15,000 ಸೀರೆ ಹಂಚಿದ್ರು. ಇನ್ನು ಅದಕ್ಕಿಂತ ಹೆಚ್ಚು ಜನ ಬಂದಿದ್ರೆ, ಅಷ್ಟೇ ಸೀರೆ ಇದ್ದಿದ್ರೆ ಅರ್ಧರ್ಧ ಮಾಡಿಬಿಟ್ಟಿದ್ರು, ಮಿಡ್ಡಿ ಸೀರೆ ಮಾಡಬೇಕಾಗಿತ್ತಷ್ಟೇನೆ. ಇನ್ನೂ ಜಾಸ್ತಿ ಜನ ಬಂದ್ರೆ ಮ್ಯಾಕ್ಸಿ ಸೀರೆಗಳು, ಮಿನಿ ಸೀರೆಗಳು ಮಾಡಬೇಕಾಗಿತ್ತು. ಅಂದ್ರೆ ಹಂಚೋದಿಕ್ಕೆ ಪದಾರ್ಥ ಹಂಚಿದಷ್ಟು ಕಡಿಮೆ ಆಗುತ್ತೆ ದ್ರವ್ಯ, ಆದರೆ ಊರ್ಜಾ ಎನರ್ಜಿ ಇದೆಯಲ್ಲ, ಅದೇ ಒಂದು ಸಂಗೀತವನ್ನ ಒಬ್ಬ ಕೇಳಿದ್ರೆ ಆಗುವ ಆನಂದಕ್ಕಿಂತ 10 ಜನ ಸೇರಿ ಕೇಳಿದ್ರೆ ಆಗುವ ಆನಂದ ಹೆಚ್ಚು. ಅದನ್ನು ಒಬ್ಬ 100 ಜನ ಸೇರಿ ಕೇಳಿದಾಗ ಆಗುವ ಆನಂದ ಇನ್ನೂ ಹೆಚ್ಚು. ಕುವೆಂಪು ಅವರು ಪ್ರೇಮದ ಗಣಿತ ಅಂತ ಹೇಳ್ತಾರೆ. ಆ ಪ್ರೇಮದ ಗಣಿತ ಅನಂತವಾಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಆಗುವಂಥದ್ದು ಬಹಳ ಮುಖ್ಯ. ಅದರಿಂದ ಸಂಗೀತ ತಲೆ ತೂಗಿಸುತ್ತೆ, ಹೊಟ್ಟೆ ತುಂಬಿಸೋದಿಲ್ಲ ಅಂತ ಹೇಳಿಬಿಡ. ಬುಭುಕ್ಷಿತೈ ಕಾವ್ಯರಸೋನ ಬುಭುಕ್ಷಿತೈ ವ್ಯಾಕರಣಂನ ಭುಜ್ಯತೆ, ಪಿಪಾಸಿತೈ ಕಾವ್ಯರಸೋನ ಪೀಯತೆ, ನ ಛಂದಸ ಕೇನಚಿದ್ ಉದ್ಧತಂ ಕುಲಂ ಹಿರಣ್ಯಮೇವಾರ್ಜಯ ನಿಷ್ಫಲಾ ಕಲಾಹ. ಹಸಿದವರಿಗೆ ವ್ಯಾಕರಣದಿಂದ ಹೊಟ್ಟೆ ತುಂಬಲ್ಲ, ಬಾಯಾರದವರಿಗೆ ಕಾವ್ಯರಸ ತಂದು ಕೊಡಕ್ಕಾಗೋದಿಲ್ಲ. ವೇದ ಓದಿ ಯಾವ ಮನೇನೂ ಉದ್ಧಾರವಾಗಲಿಲ್ಲ, ಬಂಗಾರವನ್ನು ಸಂಪಾದಿಸು ಅಂತ ಒಂದು ಸುಭಾಷಿತ ಉಂಟು. ಈ ತರ ಕಟ್ಟಿಕೊಂಡು ಹೋದರೆ ಪ್ರಪಂಚದಲ್ಲಿ ಯಾವ ಒಳಿತೂ ಆಗೋದಿಲ್ಲ. ಕಾರಣ, ಯಾವ ಒಂದು ಪೇಟೆಂಟ್ ರೈಟ್ಸ್ಗೆ ಮೇಡಮ್ ಕ್ಯೂರಿ ಹೋರಾಡಿದಳು ಇಲ್ವಲ್ಲ. ಆ ರೇಡಿಯಮ್ಮು, ಇರಿಡಿಯಮ್ಮು, ಪ್ಲೋನಿಯಮ್ಮು, ಪ್ಲುಟೋನಿಯಮ್ಮು ಇವುಗಳನ್ನೆಲ್ಲ ಕಂಡುಹಿಡಿದವಳು ತನ್ನ ಪೇಟೆಂಟ್ ರೈಟ್ಸ್ ಇಟ್ಕೊಳ್ಳಿಲ್ಲ. ತನಗೆ ಬೇಕಾದ ಎಕ್ಸ್ಪೆರಿಮೆಂಟ್ಗೆ 1 ಗ್ರಾಮ್ ರೇಡಿಯಂಗೋಸ್ಕರ ಆ ಮಹಾಸಾಧ್ವಿ ಅಮೆರಿಕನ್ ಜರ್ನಲಿಸ್ಟ್ ಒಬ್ಳು ಅಮೆರಿಕ ಎಲ್ಲ ತಿಂಡಾಡಿ ಬೇಡಿ ಒಂದಿಷ್ಟು $1 ಸಂಗ್ರಹ ಮಾಡಿ ಕೊಡಬೇಕಾಯ್ತು. ಕಾರಣ ಆಕೆ ಹೇಳಿದ್ದಿಷ್ಟೇ, ಪ್ರಕೃತಿಯ ರಹಸ್ಯ ನನ್ನ ಸ್ವಾಮ್ಯ ಅಲ್ಲ ಅಂತ. ಇವಾಗ ಕೆಮ್ಮಿದ್ರೆ ಪೇಟೆಂಟ್ ರೈಟು, ಸೀನಿದ್ರೆ ಪೇಟೆಂಟ್ ರೈಟು ಅಂತ ಅನ್ನುವಂಥ ಪ್ರಪಂಚದ ಧೂರ್ತ ವಾಣಿಜ್ಯ ವರ್ತನೆ, ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಅಕ್ಕಿಯೊಳಗನ್ನವನು ಮೊದಲು ಕಂಡವರಾರು, ಅಕ್ಕರದ ಬರಹಗಳ ಕಲಿಸಿದವರಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ. ಅಕ್ಕಿಯನ್ನ ಅನ್ನ ಮಾಡಬಹುದು ಅಂತ ಅನ್ನೋ ಪೇಟೆಂಟ್ ಇಟ್ಕೊಂಡಿದ್ರೆ ನಮ್ಮ ಗತಿ ಏನಾಗ್ತಾ ಇತ್ತು? ನಮ್ಮನ್ನೇ ಮಾರ್ಕೋಬೇಕಾಗ್ತಿತ್ತಷ್ಟೇನೆ. ಅಕ್ಷರವನ್ನ ಕಂಡವನಿಗೆ, ಭಾಷೆಯನ್ನ ಕಲಿಸಿದವನಿಗೆ, ಅವರಿಗೆಲ್ಲ ಯಾವ ಪೇಟೆಂಟ್ ರೈಟ್ ಉಂಟು? ಯಾವುದೂ ಇಲ್ಲ. ಷಡ್ಜಂಬಯೋರೋ ವದತಿ ಗಾವಸ್ತ್ರಿಷಭ ಭಾಷಣ ಜಾವಿಕಂತು ಗಾಂಧಾರಂ ಕ್ರೌಂಚ ಕುಣತಿ ಮಧ್ಯಮಂ ಪುಷ್ಪ ಸಾಧಾರಣೆ ಕಾಲೇಪಿಕ ಕೂಜಿತಿ ಪಂಚಮಂ ದೈವತಂ ಹಸದೇವಾಜಿ ನಿಷಾದಂ ಬ್ರಹ್ಮತೆ ಗಜ ಅಂತೆಲ್ಲ ಹೇಳಿ ಅಮರಕೋಶದಲ್ಲಿ ಸಪ್ತಸ್ವರಗಳಿಗೂ ಪ್ರಾಣಿ ಪಕ್ಷಿಗಳೇ ಆಧಾರ ಅಂತ. ನಮ್ಮ ಎಷ್ಟೋ ಜನ ಸಂಗೀತ ವಿದ್ವಾಂಸರು ದಿಸ್ ಕ್ಯಾಸೆಟ್ ಇನ್ ಎನಿ ಫಾರ್ಮ್ ಶುಡ್ ನೆವರ್ ಬಿ ರಿಪ್ರೊಡ್ಯೂಸ್ಡ್ ಅಂತ. ಕೆಲವರು ಉಂಟು, ಅವರು ತಮ್ಮ ಸಂಗೀತದ ಕೃತಿಗಳನ್ನು $ನ ಒಂದು ಡೆನಾಮಿನೇಷನ್ ಅಲ್ಲೇ ಮಾರುವಂಥದ್ದು. ಒಬ್ಬ ಪ್ರಸಿದ್ಧ ಸಂಗೀತಗಾರ, ಯಾರೂ ಅಲ್ಲ, ಮಂಗಳಂಪಲ್ಲಿ ಬಾಲಮುರಳಿ ಕೃಷ್ಣ. ಸಂಗೀತಗಾರನಾಗಿ ಆತ ಸಾಕ್ಷಾತ್ ಸ್ವರ್ಗವನ್ನೇ ಕೊಡುವುದು. ಆದರೆ ವ್ಯವಹಾರದ ಧೂರ್ತತೆ ಮಾತ್ರ ಪರಮನೈಚ್ಯವಾದದ್ದು. ಅವರು ತಿಲ್ಲಾನ, ಬಾಲಮುರಳಿ, ರವಳಿ ಮೊದಲಾದವನ್ನ ಕೊಳ್ಳೋದಕ್ಕೆ ಇಂಡಿಯನ್ ಕರೆನ್ಸಿ ಆಗೋದಿಲ್ಲ, $ನಲ್ಲಿ ಪೇ ಮಾಡಿದ್ರೆ ಮಾತ್ರ ಪುಸ್ತಕ ಸಿಗುವಂತಹದ್ದು. ಇವರು $ನ ಪ್ರಪಂಚದಲ್ಲಿ ಬೀಳಬೇಕಾಗಿತ್ತು, ಭಾರತದ ನೆಲದ ಮೇಲೆ ಇರಬೇಕಾಗಿತ್ತು. ಹುಟ್ಟಿದ ತಕ್ಷಣ ಅವರ ತಾಯಿ ಗರ್ಭದಿಂದ ಅಲ್ಲಿಗೆ ಹೋಗಿ ಬೀಳಬೇಕಾಗಿತ್ತು. ಅಂದ್ರೆ ಎಷ್ಟು ನೀಚತೆ, ಕಲೆಯಿಂದ ಅವರು ಏನು ಪಾಕವಾಗುವುದಿಲ್ಲ ಅನ್ನೋದಕ್ಕೆ ಕಾಣಿಸ್ಬಿಡುವಂತಹದ್ದು. ಹಾಗಾಗಿ ಅಲ್ಲಿ ವ್ಯವಹಾರವನ್ನು ನಾವು ತುಂಬಾ ಮಾಡಕ್ ಹೋದರೆ ಏನು ಸಿಗುವಂಥದ್ದು? ಹಾಗೆ ಅಂತ ಪೇಟೆಂಟ್ ರೈಟ್ಸೇ ಬೇಡವೆ, ಒಬ್ಬರಿಗೆ ಗೌರವ ಸಲ್ಲೋದು ಬೇಡವೆ? ಉಂಟು, ನ್ಯಾಯ ಉಂಟು, ಯುಕ್ತತೆ ಎನ್ನುವುದು ಉಂಟು. ಆ ಯುಕ್ತತೆ ಏನು ಅನ್ನೋದನ್ನ ಧರ್ಮ ನಿರ್ಧಾರ ಮಾಡುತ್ತೆ. ಧರ್ಮ ಅನ್ನೋದು ಅದನ್ನೇ, ಎಲ್ಲರನ್ನೂ ಲಿವ್ ಅಂಡ್ ಲೆಟ್ ಲಿವ್ ಪಾಲಿಸಿಯಿಂದ ಮಾಡಿಸುವಂತಹದ್ದು.
ಆ ಯುಕ್ತತೆಯನ್ನು ಪ್ರಶ್ನೆ ಮಾಡುವಂಥ ಸ್ಥಿತಿ ಬಂದಾಗ ಒಂದು ಸಮಾಜ ಹಾಳಾಗುತ್ತೆ. ಅಂಗಡಿಯ ಮಾಡದಿರು ಸುಕೃತ ಪ್ರಸಕ್ತಿಯಲ್ಲಿ ಪೊಂಗುವ ಆತ್ಮವೇ ಲಾಭ. ಮುಂದೆ ಅವರು ಹೇಳ್ತಾರೆ, ದೇವಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನುದ್ಧಾರ. ಭಾವಮಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು ಆವುದಾದೊಡಂ ಒಳಿತು ಮಂಕುತಿಮ್ಮ. ಕಗ್ಗದ ಒಂದೊಂದು ಪದ್ಯವೂ ಎಷ್ಟು ದೊಡ್ಡದು ಅಂದರೆ ನಾವು ಎಷ್ಟೋ ಬಾರಿ ನೋಡಿರ್ತೀವಿ, ಅದರ ಮಹಿಮೆ ನಮಗಾಗಿರೋಲ್ಲ. ಜ್ಞಾನವಾಗಿರುತ್ತೆ, ಅಭಿಜ್ಞಾನವಾಗಿರೋದಿಲ್ಲ. ಅಭಿಜ್ಞಾನ ಬಹಳ ಮುಖ್ಯ. ಕಾಗ್ನಿಷನ್ ಆಗುವುದು ಬೇರೆ, ರೆಕಾಗ್ನಿಷನ್ ಆಗುವುದು ಬೇರೆ. ಈ ಒಂದು ಪದ್ಯದ ಬಗ್ಗೆ ನನಗೆ ಆ ರೀತಿ ಆಯಿತು. ಒಬ್ಬ ನನ್ನ ಹತ್ರ ಒಂದಷ್ಟು ಪಾಠವನ್ನು ಕಲಿತಂಥ ವಿದ್ಯಾರ್ಥಿನಿ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಈ ಕಗ್ಗವನ್ನು ಹೇಳಿದಾಗ, ಇದೆಷ್ಟು ಒಳ್ಳೆಯ ಪದ್ಯ, ನಾನು ಸರಿಯಾಗಿ ಗಮನಿಸೇ ಇರಲಿಲ್ವಲ್ಲ ಅಂತ ನನಗನ್ನಿಸ್ತು. ಈಚಿನ ವರ್ಷಗಳಲ್ಲಿ ಆದ ಘಟನೆ. ಎಷ್ಟೋ ವರ್ಷಗಳಿಂದ ಓದ್ತಾ ಇದ್ದೀನಿ ಮಂಕುತಿಮ್ಮನ ಕಗ್ಗ ಅಂತ ಅಂದುಕೊಂಡು ಬೆಂತಟ್ಕೊಂಡು ಪ್ರಯೋಜನವಿಲ್ಲ. ಯಾರ ಬಾಯಿಂದ ಆ ಕಗ್ಗದ ಯಾವುದೋ ಒಂದು ಪದ್ಯಕ್ಕೆ ಇಲ್ಲಿಲ್ಲದ ಕಾಂತಿ ಬರುತ್ತೆ. ಇನ್ನೊಮ್ಮೆ ಹಾಗೆ ಆಯಿತು. ನನಗೆ ತುಂಬ ಪೂಜನೀಯರಾದ ಗುರುಸ್ಥಾನೀಯರಾದ ಗುರುರಾಜ ಕರ್ಜಗಿಯವರು ವಾಸ ಪಾಶಗಳ ಹೊರಗೆ ಕೊಂಡಿಗಳು ನಮ್ಮೊಳಗೆ ಅಂತ ಕಗ್ಗದ ಒಂದು ಸಾಲು ಹೇಳಿದ್ರು. ಕೊಂಡಿಗಳು ನಮ್ಮೊಳಗೆ ಹಿಂಗೆ ಇವೆ. ಅಯ್ಯೋ, ಅವ್ರು ಪಾಶ ಬೀಳಿಸಿದ್ರು, ಇವ್ರು ಪಾಶ ಹಾಕಿದ್ರು, ಇವ್ರು ನಮ್ಮ ಕೊರಳಿಗೆ ನೇಣು ಹಾಕಿದ್ರು ಅಂದ್ಕೋತೀವಿ. ಆ ನೇಣಿಗೆ ಸಿಕ್ಕಾಕೊಳ್ಳೋ ಕುಣಿಕೆ ನಮ್ಮ ಕಡೆ ಇದೆ. ಆ ಕೊಕ್ಕಿಗೆ ಬಂದು ನೇಣು ಸಿಕ್ಕಾಕೊಳ್ಳುತ್ತೆ. ಎಷ್ಟು ಅದ್ಭುತವಾದ ಕಗ್ಗದ ಅಬ್ಸರ್ವೇಷನ್ ಅದು. ಗುಂಡಪ್ಪನವ್ರು ಮಾಡಿರೋದು ನಾನು ಮರೆತೆ, ಗೊತ್ತಾಗ್ಲಿಲ್ವಲ್ಲ. ಹಾಗಾಗಿ ಎಲ್ಲಿಂದ ಯಾವ ಮೂಲೆಯಿಂದ ಜ್ಞಾನದ ಕಣ ಬಂದು ನಮ್ಮನ್ನು ಸೇರುತ್ತೋ ಆ ನಮ್ರತೆ ನಮ್ಮಲ್ಲಿ ತುಂಬ ಇರಬೇಕಾಗುತ್ತೆ. ಈ ಪದ್ಯ ಹಾಗಾಯಿತು ನನಗೆ. ದೇವಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ. ನಮಗೆ ದೇವಸ್ಥಾನ ಯಾತಕ್ಕೆ ಬೇಕು? ನಮ್ಮ ಸರ್ಕಾರ ಇದೆಯಲ್ಲ, ಸೆಕ್ಯುಲರ್ ಸರ್ಕಾರ, ದೇವಸ್ಥಾನದ ಸೊತ್ತನ್ನೆಲ್ಲ ಅಗಸರವನ ಕತ್ತೆ, ದೊಂಬರವನಿಗೆ ದಾನ ಅಂತ, ಹಾವನ್ನು ಕೊಂದು ಹದ್ದುಗೆ ಹಾಕಿದ್ರು ಅಂತ ಗಾದೆ ಇದೆಯಲ್ಲ, ಹಾಗೆ ಮಾಡ್ತಾ ಇರೋದು ಪತ್ರಿಕೆಗಳಲ್ಲಿ ಈಚೆಗೆ ಬಂದು ಗೊತ್ತಾಗಿದೆ. ಏನೋ ರವಿಶಂಕರ್ ಅವರ ಪುಣ್ಯವ ಅಂತ ಈ ಸುದ್ದಿ ನಮ್ಮ ಪೀಠಾಧಿಪತಿಗಳಿಗೆ ಈಗ ಗೊತ್ತಾಗ್ತಾ ಇದೆ, ನಮ್ಮ ಜನತೆಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಅವು ಯಾತಕ್ಕೆ ಬೇಕು ಅಂತನ್ನೋರು ಅದರ ಸಂಪಾದನೆ ಮಾತ್ರ ಬೇಕು ಅಂತ ಅಂದುಕೋತಾರೆ. ಅದು ತಪ್ಪು. ಅವೆಲ್ಲ ಯಾತಕ್ಕೆ ಇರಬೇಕು, ಇರಲೇಬಾರದು ಅಂತನ್ನೋರು ಇವರ ಐಕಾನ್ಸ್ ಇರ್ತಾರಲ್ಲ, ದೇವರೇ ಇರಬಾರದು ಅಂತ ಮಾಡಿದ ರಷ್ಯಾದ ಕಮ್ಯುನಿಸ್ಟಿಕ್ ಸರ್ಕಾರ ಲೆನಿನ್ನ, ಸ್ಟಾಲಿನ್ನ ಮತ್ತೆ ಫೆಡ್ರಿಕ್ ಎಂಗಲ್ಸ್ನ, ಮಾರ್ಕ್ಸ್ನ ವಿಗ್ರಹಗಳನ್ನ ಬಾನೆತ್ತರಕ್ಕೆ ನಿಲ್ಲಿಸ್ತು. ದೇವರೇ ಇರಬಾರದು ಅಂತ ಹೇಳಿದಂತ ಮಾವೋ ಅವನ ರೆಡ್ ಬುಕ್ ಅನ್ನು ಪ್ರತಿಯೊಬ್ಬರು ಕೈನಲ್ಲಿ ಬೈಬಲ್ ತರ ಇಟ್ಕೊಳ್ಬೇಕು ಚೈನಾದಲ್ಲಿ. ಅಂದ್ರೆ ದೇವರನ್ನ ಧ್ವಂಸ ಮಾಡುವವರು ಅತಿದೇವರಾಗಿ ನಿಲ್ತಾರೆ. ಅದು ಒಂದು ಅವಿವೇಕ, ಅದು ಒಂದು ವಿಪರ್ಯಾಸ. ಕಾರಣ ಇಷ್ಟೇ, ಆಲಂಬನ ಇಲ್ಲದೆ ಮನುಷ್ಯ ಇರಲಾರ. ಅದಕ್ಕೆ ನೋನ್ ಡೆವಿಲ್ ಇಸ್ ಬೆಟರ್ ದ್ಯಾನ್ ಅನ್ ಅನ್ನೋನ್ ಏಂಜಲ್. ಹಳೇ ದೇವರುಗಳು ಮೇಲು ಹೊಸ ದೇವರುಗಳಿಗಿಂತ. ಹಾಗಾಗಿ ಹಳೆ ರಾಮ, ಕೃಷ್ಣ, ಗೋವಿಂದ, ವೆಂಕಟೇಶ, ಶಿವ, ಕಾಳಿ, ಕರಾಳಿ ಅದು ಮೇಲು. ಅದಕ್ಕೆ ಅವರು ಹೇಳ್ತಾರೆ, ದೇವಮಂದಿರ, ಭಜನೆ, ಪೂಜೆ, ಪ್ರಸಾದ ಇವು ಜೀವನದ ಅಲಂಕಾರ. ಒಂದು ದೇವಸ್ಥಾನದಿಂದ ಎಷ್ಟೆಲ್ಲ ಆಗತ್ತೆ. ಒಂದು ದೇವಸ್ಥಾನ ಇಟ್ಸ್ ಎ ಲಿವಿಂಗ್ ಮ್ಯೂಸಿಯಂ, ಇಟ್ಸ್ ಎ ಲಿವಿಂಗ್ ಆರ್ಟ್ ಗ್ಯಾಲರಿ. ನೀವು ಬೇಲೂರಿನ ಪ್ರದಕ್ಷಿಣೆ ಮಾಡುವಾಗ ಕಣ್ಣು ಮುಚ್ಚಿಕೊಂಡು ಪ್ರದಕ್ಷಿಣೆ ಮಾಡಿದ್ರೆ ಏನೂ ಸಿಗೋದಿಲ್ಲ. ಕಣ್ಣು ತೆಗೆದು ಹೃದಯ ತೆರೆದು ನೋಡಬೇಕು. ಅಡಿಯಿಂದ ಮುಡಿಯವರೆಗೂ ಅದು ಎಂಥದ್ದು. ಬೇಲೂರಿನ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಅಂತಃಪುರ ಗೀತೆಗಳು ಓದುವುದು ಸರಿಯೇ. KV ಅಯ್ಯರವರ ಶಾಂತಲಾದ ಒಂದು ಭಾಗ ಕುವರ ವಿಷ್ಣುವಿನ ಕನಸು ಅಂತ ಇದೆ, ಅದನ್ನು ಇನ್ನೊಮ್ಮೆ ನೋಡಬೇಕು. ಆಗ ಗೊತ್ತಾಗುತ್ತೆ ಅದರ ಸ್ವಾರಸ್ಯ ಎಂಥದ್ದು ಅಂತ. ಅಜಂತ, ಎಲ್ಲೋರ ಅವುಗಳನ್ನು ನೋಡಬೇಕು. ಅದು ನಮ್ಮದು ಮಾತ್ರ ಅಂತಲ್ಲ, ನಮ್ಮ ಕಲೆಗೆ ಯಾವ ರೀತಿಯಲ್ಲೂ ಕಡಿಮೆ ಅಲ್ಲ. ಕೆಲವು ಕಡೆ ಒಂದು ಗೇಣು ಮೇಲೆ ಅತ್ಯತಿಷ್ಠ ದಶಾಂಗುಲಂ ಅಂತ ಇರುವಂಥದ್ದು ಗ್ರೀಕರ, ರೋಮನರ ಕಲೆಗಳು. ಅದು ಎಂಥದ್ದು, ಆ ಅಕ್ರೋಪಾಲಿಸ್ ಇರಬಹುದು, ಆ ಪಾರ್ಥನಾನ್ಗಳಿರಬಹುದು, ಅಷ್ಟು ಅದ್ಭುತವಾದವು. ಅವನ್ನು ಕಾಣಬೇಕು. ಅದಕ್ಕೆ ಯಾವ ರಾಗದ್ವೇಷವೂ ಇಟ್ಟುಕೊಳ್ಬಾರದು. ನನಗನ್ಸುತ್ತೆ ಇನ್ನೊಂದು ಜನ್ಮ ಇದ್ರೆ ಭಾರತದಲ್ಲಿ ಹುಟ್ಟೋ ಪುಣ್ಯ ಇಲ್ಲದಿದ್ರೆ ಗ್ರೀಸ್ನಲ್ಲೇ ಹುಟ್ಟಬೇಕು ಅಂತ ಅನಿಸುತ್ತೆ. ಅಂಥ ಸಂಸ್ಕೃತಿ, ಅಂಥ ಅದ್ಭುತವಾದಂಥದ್ದು, ಅವನ್ನು ಕಾಣಬೇಕು. ಅದು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ಯಾವುದೇ ಆಗಲಿ, ಭಾವಮಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು. ನಮ್ಮ ಭಾವನೆಗಳನ್ನ ಈ ಕ್ಷುದ್ರವಾದ ಜಗತ್ತಿನ ವ್ಯವಹಾರದ ಯುಷ್ಮದಸ್ಮತ್ ಪ್ರತ್ಯಯ ಗೋಚರ ಅಂತ ಯಾವುದು ಶಂಕರರು ಹೇಳ್ತಾರೆ, ಅದರಿಂದ ಬಿಡಿಸಿ ಮೇಲಕ್ಕೆ ಒಯ್ಯುವಂತಹದ್ದು ಯಾವುದಾದರೂ ಸರಿ. ಒಂದು ಮಹಾಸೂತ್ರ ನೋಡಿ, ಕಗ್ಗ ಆ ಒಂದು ಶಂಕರರ ಶಿಷ್ಯರಾದ ಸುರೇಶ್ವರರ ಒಂದು ಸೂತ್ರಕ್ಕೆ ಇರುವ ಭಾಷ್ಯ ಅನಿಸುತ್ತೆ. ಏನದು? ಬೃಹದಾರಣ್ಯಕ ಭಾಷ್ಯ ವಾರ್ತಿಕದಲ್ಲಿ ಬರುವ ಮಾತು,
ಸ್ವಾಮಿ ವಿದ್ಯಾರಣ್ಯರು ಕೂಡ ಕೋಟ್ ಮಾಡ್ತಾರೆ. ಯಯಾ ಯಯಾ ಭವೇತ್ ಪುಂಸಾಂ ಪ್ರವೃತ್ತಿ ಪ್ರತ್ಯಗಾತ್ಮನಿ ಸಾ ಸೈವ ಪ್ರಕ್ರಿಯೆ ಸ್ಯಾತ್ ಸಾಧ್ವಿ ಸಾ ಚ ಅನವಸ್ಥಿತ. ಯಾವ ಯಾವ ದಾರಿಯಿಂದ ಮಾನವರಿಗೆ ಅಂತರ್ಮುಖವಾಗೋದಿಕ್ಕೆ, ಉದ್ಧಾರವಾಗೋದಿಕ್ಕೆ, ಮನಸ್ಸಿಗೆ ವಿಕಾಸ ಉನ್ನತಿ ಬರೋದಕ್ಕೆ ಅನುಕೂಲವಾಗುತ್ತೋ ಆ ಎಲ್ಲಾ ದಾರಿಯೂ ಸರಿಯೇ. ಅದು ಕ್ರಿಸ್ತನಿಂದ ಬರಲಿ, ಪೈಗಂಬರಿಂದ ಬರಲಿ, ಕೊಚ್ಚೆಯಿಂದ ಬರಲಿ, ಸುಗಂಧದಿಂದ ಬರಲಿ, ಅದು ಕಾಡು ಮನುಷ್ಯರ ಅನಾಗರಿಕ ಅಂತ ಹೇಳುವಂತಹ ಆರಾಧನೆಯಿಂದ ಬರಲಿ, ಮಹಾ ಮಡಿಮಡಿಯಾಗಿರ್ತಕ್ಕಂತಹ ಬ್ರಾಹ್ಮಣರ ಪೂಜೆ ಅನ್ನೋದ್ರಿಂದ ಬರಲಿ, ಎಲ್ಲಿಂದ ಬರಲಿ, ಯಾವ ಭಾಷೆಯಿಂದ ಬರಲಿ, ಯಾವ ದೇಶದಿಂದ ಬರಲಿ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇಭವ ತತ್ತದೇವಾವ ಗಚ್ಚತ್ವಂ ಮಮತೇಜೋಂಶ ಸಂಭವಂ ಅಂತ ಹೇಳಿದಂತೆ ಯಾವುದರಿಂದ ಉನ್ನತಿ ಮನಸ್ಸಿಗೆ ಬಂತು, ಭಾವಮಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು ಆವುದಾದಡಂ ಒಳಿತು. ನಿನ್ನಲ್ಲಿ ಏನು ಬದಲಾವಣೆ ಬಂತು? ಪಾಸಿಟಿವ್ ಆದಂಥ ಬದಲಾವಣೆ ಅಷ್ಟೆ. ಅದು ಬರಲಿಲ್ವೋ ಆ ದಾರಿ ಸರಿಯಲ್ಲ, ಬಂತೋ ಆ ದಾರಿ ಸರಿ. ಸಾಸೈವ ಪ್ರಕ್ರಿಯೆ ಸ್ಯಾತ್ ಸಾಧ್ವಿ ಸಾಚ ಅನವಸ್ಥಿತ. ಇದು ಬಹಳ ಮುಖ್ಯವಾದದ್ದು. ಹಾಗಾಗಿ ನಾವು ಫೆನೆಟಿಕ್ ಆಗೋದು ಯಾವಾಗ ಅಂದರೆ ಅನುಭವ ಇಲ್ಲದೆ ಇದ್ದಾಗ. ಬರಿಯ ತರ್ಕಯುಕ್ತಿಯಲ್ಲಿಯೇನೆ ಅದನ್ನು ಹಿಡ್ಕೊಂಡಿದ್ರಿಂದ ನನಗೆ ಕೈವಲ್ಯ ಸಿಕ್ತು ಅಂತಲ್ಲ, ಅದನ್ನು ಬಿಟ್ಟಾಗ ಕೈವಲ್ಯ. ಅನ್ನ ನಮ್ಮ ಬಾಯಲ್ಲಿ ಅನ್ನವಾಗಿಯೇ ಇದ್ದರೆ ಉಗಿಬೇಕಾಗುತ್ತೆ, ಅದು ನಮ್ಮ ಹೊಟ್ಟೆಯಲ್ಲಿ ಅನ್ನವಾಗಿಯೇ ಇದ್ದರೆ ಅಜೀರ್ಣವಾಗುತ್ತೆ, ಅದು ಕರಗಿ ರಕ್ತದಲ್ಲಿ ರಕ್ತವಾಗಿ ನಾವಾಗಬೇಕು. ಹಾಗೆ ಯಾವ ಒಂದು ವಸ್ತುವು ನನ್ನಲ್ಲಿ ನಾನಾಗದೆ ಪರಮಾರ್ಥ ಇಲ್ಲ. ಅಂದರೆ ಅದು ಆತ್ಮಸಾತ್ತಾಗಬೇಕು ಅಂತ ಹೋಮಿಯೋಪತಿ ಔಷಧಗಳಲ್ಲಿ ಆ ಒಂದು ಯುಕ್ತಿ ಅಂತ ಹೇಳ್ತಾರೆ. ಅದು ಮ್ಯಾಟರ್ ಲೆವೆಲಲ್ಲಿ ವರ್ಕ್ ಮಾಡದೆ ಎನರ್ಜಿ ಲೆವೆಲಲ್ಲಿ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಆ ರೀತಿ ಮಾಡಿದಾಗಲೇ ನಿಜವಾದ ಸ್ವಾರಸ್ಯ. ಇಲ್ಲದೇ ಇದ್ದರೆ ಅದು ಅಜೀರ್ಣ, ಅದು ಕಡೆಗೆ ಹೊರಗೆ ಬರುವುದು ಚರಂಡಿಗೆನೆ ಸಲ್ಲುವಂಥದ್ದು, ಲೋಕಕ್ಕೆ ಸಲ್ಲುವಂಥದ್ದಲ್ಲ. ನೀವು ಅದನ್ನು ಜೀರ್ಣ ಮಾಡಿಕೊಂಡ್ರೆ ಇಟ್ ವಿಲ್ ಬಿಕಮ್ ಎನರ್ಜಿ ಅಂಡ್ ಇಟ್ ವಿಲ್ ಆಕ್ಟಿವೇಟ್ ಅಂಡ್ ಇಶ್ಯೂ ಔಟ್ ಇನ್ ಫಾರ್ಮ್ ಆಫ್ ಥಾಟ್, ಸ್ಪೀಚ್, ಆಕ್ಷನ್. ನಮ್ಮ ಮನೋವಾಕ್ಕಾಯಗಳ ರೂಪದಿಂದ ಚಟುವಟಿಕೆಯಾಗಿ ಬರುತ್ತೆ ಆಹಾರ. ಅದು ಜೀರ್ಣವಾಗಲಿಲ್ವಾ ಅದು ಹೋಗಲೇಬೇಕು ಚರಂಡಿಗೆ, ಇನ್ಯಾವ ಬೇರೆ ದಾರಿಯೂ ಇಲ್ಲ. ಅದು ಯಾರಿಗೂ ಬೇಕಾಗದೇ ಇರುವ ತ್ಯಾಜ್ಯ ವಸ್ತು, ಅತ್ಯಂತ ನಿಂದ್ಯವಾದದ್ದು, ಕ್ಷುದ್ರವಾದದ್ದು, ಜುಗುಪ್ಸಾವವಾದದ್ದು ಅಂತ ಆಗುತ್ತೆ. ಆ ದೃಷ್ಟಿಯಿಂದ ನೋಡಿದಾಗ ಆತ್ಮಸಾತ್ತಾಗಿಸಿಕೊಳ್ಳುವುದು ಬಹಳ ಮುಖ್ಯ. ಅದು ಮಾಡದೇ ಇರುವ ಯಾವ ದಾರಿಯೂ ಸರಿಯಲ್ಲ. ಅದು ಹೋಗುವ ಕಡೆಗೆ ಎಷ್ಟೆಷ್ಟರ ಮಟ್ಟಿಗೆ ಒಪ್ಪಿಸುತ್ತವೋ ಅಷ್ಟೆಷ್ಟರ ಮಟ್ಟಿಗೆ ಅವು ಸರಿ. ದೇವರು ಅವರ ಮಹಾದರ್ಶನದಲ್ಲಿ ಬಹಳ ಸೊಗಸಾದಂಥ ಭಾವ ಬರುತ್ತೆ. ದೇವರು ಅವರ ಮಹಾತ್ರಯ ಕಾದಂಬರಿಗಳು ಓದಲೇಬೇಕಾದಂಥವು. ಯಾರಿಗೆ ಸಂಸ್ಕೃತಿಯ ಚಿಂತನೆ ಉಂಟೋ, ಅಧ್ಯಾತ್ಮದ ಆಸಕ್ತಿ ಉಂಟೋ, ರಸಾನುಗ್ರಹ ಉಂಟೋ, ಅವರು ದೇವರು ಅವರ ಬರವಣಿಗೆಗಳನ್ನು ಓದಲೇಬೇಕು. ನಾನು ಹೇಳ್ತಲೇ ಇರ್ತೀನಿ, ಕನ್ನಡ ಕಲಿತದ್ದಕ್ಕೆ ಆ 3 ಕಾದಂಬರಿ ಓದಿದರೆ ಸಾಕು. ಮಹಾಕ್ಷತ್ರಿಯ, ಮಹಾದರ್ಶನ, ಮಹಾಬ್ರಾಹ್ಮಣ. ಆ ಮಹಾದರ್ಶನದಲ್ಲಿ ಯಾಜ್ಞವಲ್ಕ್ಯ ಪಂಚಕೋಶ ಸಂಕ್ರಮಣ ಮಾಡುವುದನ್ನು ಚಿತ್ರಿಸ್ತಾರೆ. ಆಗ ಒಂದೊಂದು ಕೋಶ ಮುಗಿದಾಗಲೂ ಆ ಕೋಶಾದಿ ದೇವತೆಗೆ ನಮಸ್ಕಾರ. ನಮ್ಮದಾಯ್ತಪ್ಪ ತೋರಿಸಲಿಲ್ಲ, ನಮಗೆ ಇನ್ನು ಮುಂದೆ ಹೋಗೋದಕ್ಕೆ ಅಧಿಕಾರ ಇಲ್ಲ ಅಂದರೆ ಈವರೆಗೆ ನೀವು ತೋರಿಸಿದ್ರಲ್ಲ ಅದಕ್ಕಾಗಿ ನಮಸ್ಕಾರ ಅಂತ. ಅದು ಬಹಳ ಮುಖ್ಯ. ನನಗೆ ಕಾಲೇಜು, ಹೈಸ್ಕೂಲ್ ಓದುವ ದಿವಸಗಳಲ್ಲಿ ಪ್ರಚಾರ ಪುಸ್ತಕ ಮಾಲೆಯ ಪುಸ್ತಕಗಳು ಎಷ್ಟೋ ತುಂಬ ಬೆಳಕು ಕೊಟ್ಟವು. ಮೈಸೂರಿನ ಒಂದು ಜಿ ಹನುಮಂತರಾಯರ ಕೃಪೆ ಅದು. ಆ ಮಹಾನುಭಾವರಿಂದಾಗಿ 1 ಆಣೆ ಪುಸ್ತಕ ಅಂತ ಬಂತು. ನನ್ನ ಕಾಲಕ್ಕೆ 4 ಆಣೆ ಪುಸ್ತಕ ಆಯಿತು. ಈಗ ₹1 ಪುಸ್ತಕ ಆಗಿರಬೇಕು ಅನ್ಸುತ್ತೆ. ಹಂಗ ಎಗಲದ ಒಂದು 80-90 ಪುಟಗಳ ಚಿಕ್ಕ ಪುಸ್ತಿಕೆ. ಅದರೊಳಗೆ ಯಾವುದೋ ಒಂದು ವಿಷಯದ ಬಗ್ಗೆ ಚೆನ್ನಾಗಿರ್ತಕ್ಕಂಥ ವಿದ್ವಾಂಸರು ಆ ಪರಿಮಿತ ಅವಕಾಶದಲ್ಲಿ ಸಾಮಾನ್ಯರಿಗೆ ತಿಳಿಸಿಕೊಡುವಂಥ ಪ್ರಯತ್ನ. ನನ್ನ ಹತ್ರ ಇವತ್ತು ಆ ಕಲೆಕ್ಷನ್ಸ್ ಇವೆ. ಹಾಗೆ ರಾಷ್ಟ್ರೋತ್ಥಾನದವರು ಮಾಡಿದಂಥ ಭಾರತಿ ಪುಸ್ತಕ ಸಂಗ್ರಹ, ಅದು ನಾನು ಮಿಡ್ಲ್ ಸ್ಕೂಲಲ್ಲಿದ್ದಾಗ ಬಂದಂಥದ್ದು, ಬಹಳ ಅಮೂಲ್ಯವಾದದ್ದು. ಎಂತೆಂಥವರ ವ್ಯಕ್ತಿಗಳ ಜೀವನ ಚರಿತ್ರೆ 500ಕ್ಕೂ ಹೆಚ್ಚು ಪುಸ್ತಕಗಳು ಬಂತು. ಇವತ್ತು ಅವರ ಮೇಲೆ ಬೃಹತ್ ಗ್ರಂಥಗಳು ಓದಬಹುದು. ಆದರೆ ನನಗೆ ಮೊದಲು ಬೆಳಕನ್ನು ಕರುಣಿಸಿದಂಥದ್ದು ಅಲ್ಲಿಂದ ಅಲ್ವಾ. ಅದಕ್ಕೆ ಇಂದಿಗೂ ನನಗೆ ಆ ನಮಸ್ಕಾರ ಅವುಗಳ ಪಾಲಿಗೆ ಸಲ್ಲಿಸಬೇಕು. ಹಾಗಾಗಿ ಎಷ್ಟು ಮಟ್ಟಿಗೆ ನಮಗೆ ಕೊಟ್ಟರೋ ಅವರು ಬೆಳಕನ್ನು, ಅದಕ್ಕೆ ನಾವು ಕೃತಜ್ಞರಾಗಿರಬೇಕು. ಆ ಉಪಾಸನಾ ಕ್ರಮ ಅಂದರೆ ಅದೇನೆ. ಜ್ಞಾನಿಯಾದವನು ಸಾಮಾನ್ಯ ವ್ಯವಸ್ಥೆಯನ್ನು ನಿರಾಕರಿಸೋದಿಲ್ಲ. ಕಾರಣ ಸಾಮಾನ್ಯ ವ್ಯವಸ್ಥೆ ಲೋಕಕ್ಕೆ ಎಲ್ಲ ಕಾಲಕ್ಕೂ ಬೇಕು ಅನ್ನೋದು ಗೊತ್ತು. ಅದನ್ನು ಅವರು ಹೇಳ್ತಾರೆ, ಕ್ಷುಲ್ಲ ಜಗದಂ ಬಿಡಿಸಿ ಮೇಲೊಯ್ಯುವುದು ಆವುದಾದೊಡಂ ಒಳಿತು ಮಂಕುತಿಮ್ಮ ಅಂತ. ಹಾಗಾಗಿ ಅವರು ಮುಂದೆ ತಮ್ಮ ತತ್ವವನ್ನ ಬಹಳ ಸೊಗಸಾಗಿ ತಿಳಿಸಿ ಹೇಳ್ತಾರೆ. ಪೂರ್ವಶಾಸ್ತ್ರ ನವನಾಗರಿಕತೆ ಎನ್ನುವಂಥದ್ದು
ಪ್ರಾಲೇಯ ಗಿರಿಗುಹೆಯ ಗಂಗೆ ವೇದ ಪುರಾಣ ಕಾಳಿಂದಿ ಶೋಣೆ ಪೌರುಷ ಬುದ್ಧಿಯುಕ್ತಿ ಮೂಲ ಸ್ವತಃಸಿದ್ಧ ಸಂವಿದಾಪಗೆಗಿಂತು ಕಾಲದುಪನದಿ ನೆರವು ಮಂಕುತಿಮ್ಮ. ಅದ್ಭುತವಾದ ಪ್ರತಿಮೆ. ಕಗ್ಗವನ್ನ ಕವಿತೆಯಲ್ಲ ಅಂತ ದುಷ್ಕಂಠಗಳಿಂದ ಕುಠಾರಪ್ರಾಯವಾಗಿ ದಿಕ್ಕು ದಿಕ್ಕುಗಳಲ್ಲಿ ಕೇಕೆ ಹಾಕ್ತಾರೆ. ಮೊದಲಿಗೆ ಅವರ ಡೆಫಿನೇಷನ್ ಆಫ್ ಕವಿತೆಯೇ ಕವಿತೆ ಅಂತ ನಾವು ಯಾಕೆ ಒಪ್ಪಿಕೊಳ್ಬೇಕು? ಅದೇನು ಡಿಕ್ಟೇಟೋರಿಯಲ್ ಆದಂಥ ಯಾರ್ಡ್ ಸ್ಟಿಕ್ ಅದು. ಮತ್ತೆ ಕವಿತೆ ಯಾವುದು? ಭಾವಮಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು ಅಷ್ಟೆ, ಇನ್ಯಾವುದು ಅಲ್ಲ. ಅದು ಮಾಡಿದ್ರೆ ದೇವಸ್ಯ ಪಶ್ಯ ಕಾವ್ಯಂ ನ ಮಮಾರನ ಜೀರ್ಯತಿ, ಪ್ರಪಂಚವನ್ನೇ ಭಗವಂತನ ಕಾವ್ಯ ಅಂತಾರಲ್ಲ. ಇಲ್ಲಿ ಆ ಕಾವ್ಯ ಸೌಂದರ್ಯ ನೋಡಿ. ಪ್ರಾಲೇಯ ಅಂದರೆ ಹಿಮಾಲಯದ ಬೆಟ್ಟ, ಗಿರಿ ಗುಹೆಯ ಗಂಗೆ ವೇದ ಪುರಾಣ, ಅಲ್ಲಿಂದ ಬಂದ ಗಂಗೆ ನಮ್ಮ ಪರಂಪರೆಯ ಜ್ಞಾನ, ಆರ್ಷ ಜ್ಞಾನ, ವೇದ ಪುರಾಣ. ಕಾಲಿಂದಿ ಶೋಣೆ ಪೌರುಷ ಬುದ್ಧಿಯುಕ್ತಿ. ಕಾಲಿಂದಿ ಅಂದ್ರೆ ಯಮುನೆ, ಶೋಣೆ ಅಂದ್ರೆ ಶೋಣಾ ನದಿ, ಸೋನ್ ಅಂತ ಕರೀತಾರೆ, ಬಿಹಾರದಲ್ಲಿ ಹರಿಯುತ್ತೆ. ಅದು ಪೌರುಷ ಮತ್ತು ಬುದ್ಧಿಯುಕ್ತಿ. ಒಂದು ವೇದ ಪುರಾಣ ಪಾರಂಪರಿಕವಾದ ಜ್ಞಾನ, ಮತ್ತೊಂದು ನಮ್ಮ ಸ್ವಂತ ಬುದ್ಧಿಶಕ್ತಿ ಮತ್ತೆ ನಮ್ಮ ಎಂಥ್ಯೂಸಿಯಾಸಮ್. ಮೂಲ ಸ್ವತಃಸಿದ್ಧ ಸಂವಿದಾಪಗೆಗಿಂತೂ ಕಾಲದ ಉಪನದಿ ನೆರವು. ಹೀಗೆ ಸ್ವತಃಸಿದ್ಧವಾದ ಸಂವಿದಾಪಗೆ, ಆ ಜ್ಞಾನ ಅನ್ನುವ ಆಪಗೆ ನದಿಗೆ ಕಾಲದ ಅನೇಕ ಉಪನದಿಗಳು ಬಂದು ಸೇರಿಕೊಳ್ಳುತ್ತವೆ. ಹೀಗೆ ಹೋಗ್ತಾ ಇದೆ ಅಂತ ಇಲ್ಲಿ ಇನ್ನೊಂದು ಸಂಕೇತ ಉಂಟು. ಗಂಗೆ ಬೆಳ್ಳಗೆ ಹರಿಯುವ ನದಿ, ಅದು ಸತ್ವಗುಣ. ಯಮುನೆ ಕಪ್ಪಗೆ ಹರಿಯುವ ನದಿ, ಕಾಳಿಂದಿ ಅಂತಲೇ ಅದನ್ನು ಕರೀತಾರೆ. ಯಮನ ತಂಗಿ ಯಮಿ ಅಂತಲೇ ಹೇಳ್ತಾರೆ. ನೀಲ ಬಣ್ಣ. ನನಗನ್ಸತ್ತೆ ಕೃಷ್ಣ ಸ್ನಾನ ಮಾಡಿಯೇ ಅದು ನೀಲವರ್ಣವಾಯಿತಾ ಅಂತ. ಆ ಕಾಲಿಂದಿ ಅದು ತಮೋಗುಣ. ಶೋಣ ಕೆಂಪಗೆ ಹರಿಯುವ ನದಿ ನೀರು, ಅದು ರಜೋಗುಣ. ಹೀಗೆ ಸತ್ವ ತಮೋ ರಜೋಗುಣಗಳಿಂದ ಬೆರೆತಂತಹ ಈ ತ್ರಿಗುಣಾತ್ಮಕವಾದ ಸೃಷ್ಟಿ ಪ್ರಕ್ರಿಯೆ ಇಲ್ಲಿದೆ ಅಂತ ಹೇಳ್ತಾರೆ. ವೇದ ಲೋಕಾಚಾರ ನಿನ್ನ ಅನುಭವದ ಯುಕ್ತಿ ಶೋಧಿಸಿ ಮೂರನು ಸಂವಾದಗೊಳಿಸು, ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣವದು ಹಾದಿ ಬೆಳಕದು ನಿನಗೆ ಮಂಕುತಿಮ್ಮ. ವೇದ, ಲೋಕಾಚಾರ, ನಮ್ಮ ಅನುಭವದ ಯುಕ್ತಿ, ಈ ಮೂರನ್ನೂ ಶೋಧಿಸಿ ಸಂವಾದಗೊಳಿಸಬೇಕು, ಆಗ ಅದು ನಮಗೆ ಬೆಳಕಾಗುತ್ತೆ ಅಂತ. ಪರಂಪರೆಯ ಜ್ಞಾನ, ಲೋಕದಲ್ಲಿರುವಂಥ ವ್ಯವಹಾರ, ನಮ್ಮ ಅನುಭವ ಮತ್ತು ಬುದ್ಧಿ, ಈ ಎಲ್ಲ ಸೇರಿಕೊಳ್ಳಬೇಕು. ಇದನ್ನೇ ನಾಟ್ಯಶಾಸ್ತ್ರ ಪ್ರಮಾಣವಾಗಿ ತತ್ರ ಪ್ರಮಾಣಂ ಲೋಕಃ ವೇದಃ ಅಧ್ಯಾತ್ಮಂ. ಲೋಕ ಅಂದರೆ ಲೋಕ ವ್ಯವಹಾರ, ವೇದ ಅಂದರೆ ಪಾರಂಪರಿಕವಾದ ಜ್ಞಾನ. ಬರೀ 4 ವೇದ ಅಂತಲ್ಲ, ಪರಂಪರೆಯಿಂದ ಬಂದ ಎಲ್ಲ ಜ್ಞಾನ ಕೂಡ, ಅದು ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಜುವಾಲಜಿ ಆಗಲಿ, ಪೊಲಿಟಿಕಲ್ ಸೈನ್ಸ್ ಆಗಲಿ, ಎಲ್ಲವೂ ವಿಧ ಜ್ಞಾನೇ ಅಂತ ಅನ್ನುವ ಅರ್ಥದಲ್ಲಿ. ಮತ್ತೆ ಅಧ್ಯಾತ್ಮ ಅಂದರೆ ನಮ್ಮ ಅನುಭವ, ಅದು ಬಹಳ ಮುಖ್ಯ. ಇದನ್ನು ಹೇಳ್ತಾರೆ. ಇದನ್ನೇ ಅವರು ತುಂಬ ಕವಿತೆಯ ರೂಪದಲ್ಲಿ ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸುಬುಗು, ಹೊಸ ಯುಕ್ತಿ ಹಳೆತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತಂದ್ರು. ಹೀಗೆ ಕಗ್ಗದ ಪದ್ಯಗಳನ್ನು ಎಷ್ಟು ಹೇಳಿದರೂ ಉಂಟು. ಹೇಳುವುದಕ್ಕೆ ನನಗೆ ಹುಮ್ಮಸ್ಸಿದೆ. ಜ್ಞಾನ ಇದೆಯೋ ಇಲ್ವೋ ಪೂರ್ಣವಾಗಿ ಗೊತ್ತಿಲ್ಲ, ಆದರೆ ಕೇಳುವುದಕ್ಕೆ ನಿಮಗೂ ಹುಮ್ಮಸ್ಸಿದೆ. ಕಾಲ ಪುರುಷಂ ಇನಿತುಂ ಕರುಣೆ ಇಲ್ಲದವಂ ಗಡ ಅಂತ ಹೇಳ್ತಾರಲ್ಲ, ಕಾಲ ಎಲ್ಲಕ್ಕೂ ಮುಗಿತಾಯ ಹಾಡಲೇ ಹಾಡುತ್ತೆ. ಕಗ್ಗದ ಆ ಮಹಾಮನೀಷಿ ಗುಂಡಪ್ಪನವರು ಎಷ್ಟು ವಿನಯ ಸಂಪನ್ನರು. ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದೆನು, ವೆಂಕನಿಗೂ ಕಂಕನಿಗೂ ಶಂಕರಾರ್ಯನಿಗೂ ಅಂಕಿತವ ಮಾಳ್ಕೆ, ಜನರೋದಿದರೆ ಸಾಕು ಶಂಕೆ ನಿನಗೇನಿಹುದ ಮಂಕುತಿಮ್ಮ ಅಂದರು. ಹೆಸರಿನ ಅಟ್ಟಹಾಸ ಯಾತಕ್ಕೆ? ಹೆಸರೆಂದೇಕೆ? ಈ ಬ್ರಹ್ಮಪುರಿಯೊಳಗೆ ಹಸೆಯೊಂದು ಬೇಕೆ ನಿನಗೆ, ಬ್ರಹ್ಮಪುರಿಯೊಳಗೆ ಶಿಶುವಾಗು ಸಸಿಯಾಗು ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ ಅಂತಂದರು. ಇದು ಅವರ ಮಹನೀಯತೆ. ಹಾಗಾಗಿ ಅವರು ಹೇಳುವುದು ಕವಿಯಲ್ಲ, ವಿಜ್ಞಾನಿಯಲ್ಲ, ಬರೀ ತಾರಾಡಿ. ಯಾವ ಮಹಾನುಭಾವರಿಗೆ ಅದು ಕೇವಲ ನಮ್ರತಾ ಸೂಚಕವಾದ ಮಾತುಗಳು, ನನ್ನಂಥವರಿಗೆ ವಾಸ್ತವಗಳು. ಅಂಥವರು ಅದು ಲೋಕ ಶಿಕ್ಷಣಕ್ಕಾಗಿ ಆಡಿದ ಮಾತು. ಅವನರಿವಿಗೆ ಎಟುಕುವವಲೊಂದಾತ್ಮನಯವ ಹವಣಿಸಿದನಿದನು ಪಾಮರ ಜನರ ಮಾತಿನಲ್ಲಿ, ಕವನ ನೆನಪಿಗೆ ಸುಲಭ ಅಂತಂದರು. ನಿಜವಾಗಿ ಅದು ಕವನ. ಯಾಕೆ? ಕವೃ ವರ್ಣೆ ನಾನೃಷಿ ಕವಿಹಿ ಅನ್ನುವುದರಿಂದ ಯಾವನಿಗೆ ವರ್ಣಶಕ್ತಿ ಉಂಟು, ವೇದಶಕ್ತಿ ಉಂಟು, ದರ್ಶನ ಉಂಟು, ಅವನು ಕವಿ. ಕವೇ ಕರ್ಮ ಕಾವ್ಯಂ, ಕವಿ ಬರೆದದ್ದೆಲ್ಲ ಕಾವ್ಯ. ಅಂಥ ಕಾವ್ಯ ಗುಂಡಪ್ಪನವರದು. ಅದನ್ನು ಹೇಳಿಕೊಳ್ಳುವ ಸಂತೋಷವನ್ನು ನೀವು ಕೊಟ್ಟರೆ, ಬೇಕಾದಷ್ಟು ಕಹಿ ಮಾತುಗಳ ಮೆಣಸು, ಶುಂಠಿ, ಹಿಪ್ಪಲಿ, ಕಷಾಯಗಳು ಸೇರಿವೆ. ಏನು ಮಾಡಲಿ, ನನ್ನ ಸ್ವಭಾವ.
ನನ್ನ ಒರಟುತನ ನನಗೆ ಅಂಟಿ ಬಂದಂಥದ್ದು. ಅದರಲ್ಲಿ ನೋವಾಗುವಂಥದ್ದಿದ್ದರೆ ಕ್ಷಮಿಸಿ, ಪರ್ಸನಲ್ ಆಗಿ ಏನೂ ಅಲ್ಲ. ಮತ್ತೆ ಕೆಲವರು ಅಪೇಕ್ಷೆ ಪಟ್ಟರು ಪ್ರಶ್ನೋತ್ತರ ಏನಾದರೂ ಇಟ್ಟುಕೊಳ್ಳಬೇಕು ಅಂತ. ಈ 4-5 ಉಪನ್ಯಾಸಗಳ ಬಗ್ಗೆ, ಕಗ್ಗದ ಬಗ್ಗೆ ನಿಮಗೆ ಯಾವುದಾದರೂ ಸಂದೇಹ ಇದ್ದರೆ ನನಗೆ ಗೊತ್ತಿದ್ದರೆ ಉತ್ತರ ಕೊಡ್ತೀನಿ. ಇಲ್ಲ, ನಾವೆಲ್ಲ ಸೇರಿ ಮತ್ತೆ ಅನ್ವೇಷಣೆ ಮಾಡೋಣ, ಅದು ಇದ್ದೇ ಇದೆ. ಹಾಗಾಗಿ ಸ್ಪೆಸಿಫಿಕ್ ಆಗಿ ಕಗ್ಗದ ಬಗ್ಗೆ, DVG ಅವರ ಸಾಹಿತ್ಯದ ಬಗ್ಗೆ ಇದ್ದರೆ ಹೇಳಿ. ಜನರಲ್ ಆಗಿರುವುದಕ್ಕೆ ಕೊನೆ ಮೊದಲಿಲ್ಲ, ಅದಕ್ಕೆ ನಾನು ಅಧಿಕಾರಿಯೂ ಅಲ್ಲ. ನನಗೆ ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನನಗೆ ಬರೋಲ್ಲ. ಮತ್ತೆ ಆಕ್ಷೇಪಗಳು ಯಾವುದಾದ್ರೂ ಇದ್ದರೆ ಅದನ್ನೂ ಹೇಳಿ ನನ್ನ ಮಾತಿನಲ್ಲಿ, ತುಂಬ ಪ್ರಯೋಜನಕಾರಿ ಅದು ನನಗೆ. ಯಾವ ವ್ಯಾಖ್ಯಾನಗಳು, ದಯವಿಟ್ಟು ಕೂತ್ಕೊಳ್ಳಿ, ತುಂಬ ಒಳ್ಳೆಯ ಪ್ರಶ್ನೆ. ಯಾವ ವ್ಯಾಖ್ಯಾನಗಳು ಪೂರ್ಣವಾಗೋಲ್ಲ. ಕಾರಣ ಇಷ್ಟೇ, ಆ ಅರ್ಥ ನಮ್ಮೊಳಗೆ ಇರುವಂಥದ್ದು. ನಮ್ಮೊಳಗೆ ಒಂದು ಹೊಸ ಅರ್ಥ ಕಾಣಿಸಿಕೊಳ್ಳುತ್ತೆ ಅದರ ಮೂಲಕವಾಗಿ. ಇದ್ದಿದ್ರೊಳಗೆ ಈಗ ಇರುವಂಥ ಪುಸ್ತಕಗಳ ಪೈಕಿ, ಕಗ್ಗದ ವ್ಯಾಖ್ಯಾನಗಳ ರೂಪದಲ್ಲಿ ಬಂದಿರುವ ಪುಸ್ತಕಗಳ ಪೈಕಿ ನನಗೆ ಉತ್ತಮವಾದದ್ದು ಅಂತ ಹೊಳೆಯುವುದು ಒಂದೇ. ಅದು ಗುಂಡಪ್ಪನವರಿಗೆ ಪ್ರಿಯ ಶಿಷ್ಯರಾಗಿದ್ದ, ನಾನು ಹತ್ತಿರದಿಂದ ಬಲ್ಲವರಾಗಿದ್ದ ನನ್ನ ಹಿರಿಯರಾದಂತಹ ಮಿತ್ರರು, ಈಗ ದಿವಂಗತರು ಶ್ರೀಯುತ DR ವೆಂಕಟರಮಣನವರ ಕಗ್ಗಕ್ಕೊಂದು ಕೈಪಿಡಿ. ಆದರೆ ವೆಂಕಟರಮಣನವರೇ ಹೇಳ್ತಾ ಇದ್ರು, ಕಗ್ಗಕ್ಕೆ ಅದು ಸಾಕಾಗೋಲ್ಲ ಅಂತ. ಅವ್ರ ಮಾತು ಸತ್ಯ. ನಮಗೆಲ್ಲ ಅನಿಸುವುದು, ನನಗೇ ಬಹಳ ಹಿಂದೆ ಕಗ್ಗಕ್ಕೆ ಒಂದು ವ್ಯಾಖ್ಯಾನ ಬರೆಯಬೇಕು ಅಂತ ಏನೋ ತಿಳ್ಕೊಳ್ಳೋಕ್ಕೆ ಮುಂಚೆನೆ ಈಗ ಒಂದು 10-20 ವರ್ಷಗಳ ಕೆಳಗೆ ಆರಂಭ ಮಾಡಿದ್ದೆ. ಕಗ್ಗಕ್ಕೆ ಒಂದು ವ್ಯಾಖ್ಯಾನ, ಅದಕ್ಕೆ ಹೆಸರು ಕೊಟ್ಟಿದ್ದೆ ಬೊಮ್ಮನ ಬೈರಿಗೆ ಅಂತ. ಇದು ತಿಮ್ಮನ ಕಗ್ಗ ಆದರೆ ನಾನು ಬರೆಯೋದು ಬೊಮ್ಮನ ಬೈರಿಗೆ ಅಂತ. ಆಗ ನನಗೆ ಗೊತ್ತಾಯಿತು, ಒಂದು ಪದ್ಯಕ್ಕೆ ಕನಿಷ್ಠ 1 ಪುಟ ಅಂತ ಬರೆದರೂ ಕೂಡ 945 ಪುಟಗಳ ಕಗ್ಗಕ್ಕೆ 1000 ಪುಟದ ಗ್ರಂಥ ಆಗುತ್ತೆ. ಅದು ಏನಾಗುತ್ತೆ ಅಂತಂದ್ರೆ, ನಿಮಗೆ ಗೊತ್ತೇ ಇದೆ, ಪಿಟ್ಟ ಕಸ್ತ ಕೂತ ಘನಂ ಅಂತ ತುಂಬ ವಿಸ್ತಾರವಾಗಿಬಿಡುತ್ತೆ. ಮೂಲಕ್ಕಿಂತ ಟೀಕಾ ಟೋಕಾಂ ಅಪೇಕ್ಷತೆ ಅಂತ ಇದೇ ದೊಡ್ಡ ಭಾರವಾಗುತ್ತೆ, ಸರಿಯಾಗೋದಿಲ್ಲ. ಮೂಗಿಂತ ಮೂಗುತಿ ಭಾರ ಅಂತ ಗಾದೆ ಇದೆಯಲ್ಲ, ಅದು ಬೇಡ ಅನಿಸ್ತು. ಮತ್ತೆ ಸುಮಾರು ಪದ್ಯಗಳಿಗೆ ಇನ್ನು ಹೊಸ ಅರ್ಥಗಳು ಹೊಳಿತಾ ಇರ್ತವೆ. ಅದಕ್ಕೆ ನಾನು ಕಂಡುಕೊಂಡಂತ ಮಾರ್ಗ ಏನಂದ್ರೆ, ಗುಂಡಪ್ಪನವರ ಎಲ್ಲ ಬರವಣಿಗೆಯನ್ನು ಓದಿ. ಅದು ಎಲ್ಲ ಕಾಲಕ್ಕೂ ಬೇಕಾಗುವಂಥ ಬರವಣಿಗೆ, ಬಂಗಾರದ ಬರವಣಿಗೆ. ಹಮಾನಾಯಕರು ಬಹಳ ಚೆನ್ನಾಗಿ ಹೇಳ್ತಾರೆ, ಮತ್ತೆ ಮತ್ತೆ ಓದಿಸಿಕೊಳ್ಳುವ ಗುಣ ಇದೆ. ಮತ್ತೆ ಗುಂಡಪ್ಪನವರು ಕನ್ನಡದ ಆಧುನಿಕ ಋಷಿಗಳಲ್ಲಿ ಒಬ್ಬರು. ಅವರು ಭಾರತೀಯ ಸಂಸ್ಕೃತಿಯ ಅಶ್ವತ್ಥ ವೃಕ್ಷ ಅಂತ ಬರೀತಾರೆ. ಅವರು ಯಾವ ಬರಹವೂ ಕೂಡ ವ್ಯರ್ಥವಲ್ಲ. ನನ್ನ ಗುರುಗಳು ರಂಗನಾಥ್ ಶರ್ಮರು ಬಹಳ ಚೆನ್ನಾಗಿ ಹೇಳ್ತಾರೆ, ಗುಂಡಪ್ಪನವರು ಒಂದು ವಿಷಯದ ಬಗ್ಗೆ ಹೊಸ ಬೆಳಕನ್ನ, ಪ್ರಯೋಜನಾತ್ಮಕವಾದ ಬೆಳಕನ್ನ ಚೆಲ್ಲೋದಕ್ಕೆ ಆಗುತ್ತೆ ಅಂದ್ರೆ ಮಾತ್ರ ಲೇಖನಿ ತೆಗೆದುಕೊಳ್ತಾರೆ ಅಂತ. ಹಾಗಾಗಿ ಅವರೇ ಹೇಳ್ತಾರೆ, ಗೀತಶಾಕುಂತಲ, ಶೃಂಗಾರ ಮಂಗಳ, ಭಗವದ್ಗೀತಾ ತಾತ್ಪರ್ಯ, ಜೀವನ ಧರ್ಮಯೋಗ, ಜ್ಞಾಪಕ ಚಿತ್ರಶಾಲೆ, ಶ್ರೀಕೃಷ್ಣ ಪರೀಕ್ಷಣಂ, ಶ್ರೀರಾಮ ಪರೀಕ್ಷಣಂ, ಅಂತಃಪುರ ಗೀತೆಗಳು, ನಿವೇದನ, ರಾಜ್ಯಶಾಸ್ತ್ರ, ರಾಜ್ಯ ಕುಟುಂಬ, ರಾಜ್ಯಾಂಗ ತತ್ವ, ಈ ರೀತಿಯಾದಂಥ 10 ಗುಂಡಪ್ಪನವರೇ ಬರೆದ ಗ್ರಂಥಗಳನ್ನು ಓದಿಕೊಳ್ಳುವುದು ತುಂಬ ಒಳ್ಳೆಯದು. ಅವರ ಜೀವನ ಸೌಂದರ್ಯ, ಸಾಹಿತ್ಯ, ಸಾಹಿತ್ಯ ಶಕ್ತಿ, ಕಾವ್ಯಸ್ವಾರಸ್ಯ, ಉಮರನ ಒಸಗೆ, ಇವನ್ನೆಲ್ಲವನ್ನ ಓದಿಕೊಂಡ್ರೆ ನಿಮಗೆ ಕಗ್ಗ ಚೆನ್ನಾಗಿ ಅರ್ಥವಾಗುತ್ತೆ. ಯಾವ ವ್ಯಾಖ್ಯಾನಕ್ಕಿಂತ ನಮ್ಮ ವೆಂಕಟರಮಣನವರು ಮಾಡಕ್ಕೆ ಹೋದದ್ದು ಕೂಡ ಅದೇ ದಾರಿಯದು. ಗುಂಡಪ್ಪನವರನ್ನೇ ಅವರಿಗೆ ವ್ಯಾಖ್ಯಾನ ಮಾಡೋದಕ್ಕೆ ಇಟ್ಟುಕೊಳ್ಬೇಕು ಅಂತ. ಹೀಗಾಗಿ DVG ಅವರ ಸಾಹಿತ್ಯವನ್ನು ಓದೋದು ತುಂಬ ಮುಖ್ಯ. ಆಮೇಲೆ DVG ಅವರು ಯಾರಿಂದ ಪ್ರೇರಣೆ ಪಡೆದರು ಅದು ಬಹಳ ಮುಖ್ಯ. ಅವರು ಪ್ರೇರಣೆ ಪಡೆದಂಥ ವ್ಯಕ್ತಿಗಳು, ಗ್ರಂಥಗಳು ಎಂಥವು, ಅದಕ್ಕೆ ಅವರ ಜ್ಞಾಪಕ ಚಿತ್ರಶಾಲೆಯಿಂದ ಸಿಗುತ್ತೆ. ರಾಮಾಯಣ ಮಹಾಭಾರತಗಳು, ಭಗವದ್ಗೀತೆ, ವಿಶೇಷವಾಗಿ ಶಂಕರರ ಗ್ರಂಥಗಳು, ವಿದ್ಯಾರಣ್ಯರ ಗ್ರಂಥಗಳು ಅವರಿಗೆ ಪ್ರೇರಣೆ ಕೊಟ್ಟಂಥವು. ಗ್ಲಾಡ್ಸ್ಟನ್, ಮಾರ್ಲೆ, ಮ್ಯಾಥ್ಯೂ ಅರ್ನಾಲ್ಡ್, ಬ್ರೌನಿಂಗ್ ಇಂಥವರು ಅವರಿಗೆ, ಶೇಕ್ಸ್ಪಿಯರ್ ಇವರು ಪ್ರೇರಣೆ ಕೊಟ್ಟಂಥವರು, ಹೋಮರ್ ಇವರು ಪ್ರೇರಣೆ ಕೊಟ್ಟವರು, ಗೋಪಾಲಕೃಷ್ಣ ಗೋಖಲೆ, ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಇಂಥವರು ಕೊಟ್ಟಿದ್ದು. ಹೀಗಾಗಿ ಒಬ್ಬ ವ್ಯಕ್ತಿಯ ಮನೋಬುದ್ಧಿಗಳನ್ನು ರೂಪಿಸಿದ ಸಾಹಿತ್ಯವನ್ನು ಓದಿಕೊಂಡ್ರೆ ಆ ವ್ಯಕ್ತಿಯ ಗ್ರಂಥದ ವ್ಯಾಖ್ಯಾನ ಸಿದ್ಧವಾಗುತ್ತೆ ಅನ್ಸುತ್ತೆ. ಮೊದಲಿಗೆ ನೀವು ಗುಂಡಪ್ಪನವರ ಸಾಹಿತ್ಯವನ್ನು ಓದಿ. ಈಚೆಗಂತೂ 11 ಸಂಪುಟಗಳಲ್ಲಿ ನಮ್ಮ ಸರ್ಕಾರ ತಂದಿದೆ. ಅದು ಸಾಲದು, ಆದರೆ ಇನ್ನು ಚೆನ್ನಾದ ರೀತಿಯಲ್ಲಿ ಬರಬೇಕಿತ್ತು. ಅದು ಹಾಗೇನೆ, ಕೆಲವರಿಗೆ ಮಾತ್ರ ಒಳ್ಳೆ ಮಣೆ ಹಾಕುತ್ತೆ ನಮ್ಮ ಸರ್ಕಾರ. ಇರಲಿ, ಅಷ್ಟಾದರೂ ಬಂತಲ್ಲ ಅಂತ ಸಂತೋಷ ಪಡಬೇಕಾಗಿದೆ. ಧರ್ಮ ಕೊನೆಯ ಪದ್ಯವಾಗಿ DVG ಅವರ ಧರ್ಮದ ಲಕ್ಷಣವನ್ನು ಹೇಳೋಣ ಅಂತ ಇದ್ದೆ. ತುಂಬ ಕಷ್ಟ, ಒಂದು ಉಪನ್ಯಾಸವನ್ನೇ ಅಪೇಕ್ಷೆ ಪಡುತ್ತೆ.
ಸಂಕ್ಷೇಪದಲ್ಲಿ ಕಗ್ಗದ ಪದ್ಯವನ್ನೇ ಇಟ್ಟುಕೊಂಡು ಹೇಳಿದ್ರೆ, ಹಿಂದೆ ಹೇಳಿದ್ದೆ, ವ್ಯಾಕೃತದಿ ನವ್ಯಾಕೃತ ಆದಿಸತ್ವಕ್ಕೆ ನಿನ್ನ ಜಾಗೃತಿಪ ಮತಿಧರ್ಮ ಮಂಕುತಿಮ್ಮ ಅಂತ ಇನ್ನೊಂದು ಇಲ್ಲಿ ಬರುವಂಥ ಇನ್ನೊಂದು ಪದ್ಯ ಉಂಟು. ಆ ಪದ್ಯವನ್ನ ಬುದ್ಧಿ ಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧೆಯಿಂ ಸತ್ಯ ಸಂವೀಕ್ಷೆ ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯ ಧರ್ಮವೆಲು ಮಂಕುತಿಮ್ಮ. ಅತ್ಯದ್ಭುತವಾದ ಡೆಫಿನೇಷನ್. ಬುದ್ಧಿ ಪ್ರಕಾಶದಿಂದ ಅಂತರನುಭವ ಶೋಧೆ. ನಮ್ಮ ಬುದ್ಧಿ ಬೆಳಗಿದಂತೆಲ್ಲ ನಮ್ಮ ಅನುಭವಗಳನ್ನು ವಿಮರ್ಶನೆ ಮಾಡಿಕೊಳ್ತೀವಿ. ಎಲ್ಲರಿಗೂ ಅನುಭವ ಆಗುತ್ತೆ. ಬದುಕ್ತಾ ಇರೋ ಜೀವಿಗೆ ಎಲ್ಲಕ್ಕೂ ಅನುಭವ ಇದೆ. ಅದು ಕಾಗ್ನಿಷನ್, ರೆಕಾಗ್ನಿಷನ್ ಆಗಬೇಕಲ್ವಾ, ಪ್ರತ್ಯಭಿಜ್ಞಾನ. ಆ ದೃಷ್ಟಿಯಿಂದ ನೋಡಿದಾಗ ಅಂತರನುಭವವನ್ನು ಶೋಧೆ ಮಾಡಿಕೊಳ್ಳಬೇಕು. ನನಗೇನು ಅನುಭವ ಆಯಿತು ಅಂತ ವಿಶ್ಲೇಷಣೆ ಮಾಡಿಕೊಳ್ಳಬೇಕು. ಸಿದ್ಧವಾ ಶೋಧೆಯಂ ಸತ್ಯ ಸಂವೀಕ್ಷೆ. ಆ ಆತ್ಮಾನುಭವ ಅಂದರೆ ನಿಜಾನುಭವ ಶೋಧನೆ, ತಮ್ಮ ತಮ್ಮ ಅನುಭವಗಳ ಶೋಧನೆಯಿಂದ ಸತ್ಯವನ್ನ ಕಾಣುವ ಶಕ್ತಿ ಬರುತ್ತೆ. ಸತ್ಯವನ್ನ ಕಾಣುವ ಶಕ್ತಿ ತುಂಬ ಜನಕ್ಕಿರೋದಿಲ್ಲ. ನನ್ನ ಅಣ್ಣ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾನೆ. ನಿಜ ಹೇಳಬೇಕು ಅಂದ್ರೆ ನನಗಿಂತ ಚೆನ್ನಾಗಿ ವೇದಾಂತ ಅವನಿಗೂ ಗೊತ್ತು. ಏನಂದ್ರೆ, ಸತ್ಯವನ್ನ ಬಯಸೋದಿಕ್ಕೆ ತುಂಬಾ ಜನರಿದ್ದಾರೆ, ಆದರೆ ಸತ್ಯವನ್ನ ಸ್ವೀಕರಿಸೋಕೆ ತುಂಬಾ ಜನ ಇಲ್ಲ ಅಂತ. ಸತ್ಯವನ್ನ ನೋಡೋದಕ್ಕೆ ದೊಡ್ಡ ಕಣ್ಣು ಬೇಕು. ವಿಶ್ವರೂಪದ ದರ್ಶನ ಕಾಣೋದಕ್ಕೆ ಅರ್ಜುನಿಗೆ ದಿವ್ಯ ಚಕ್ಷುಷೇ ಬೇಕಾಯಿತು. ಹೀಗಾಗಿ ಸತ್ಯಕ್ಕೆ ಸಮ್ಯಕ್ಕಾದ ಚೆನ್ನಾದ ವೀಕ್ಷಣೆ ಮಾಡೋದಕ್ಕೆ ಅನುಭವದ ಶೋಧನೆ ಆಗಿರಬೇಕು. ಆಗಲೇ ಸತ್ಯವನ್ನು ಕಾಣಬಹುದು. ನನ್ನ ಹತ್ರ ಯಾರು ಬಂದ್ಬಿಟ್ಟು, ಸ್ವಾಮಿ ನೀವು ಹೇಳಿದ ಆ ಕೊಟೇಶನ್ ಹಾಗಲ್ಲ, ತಪ್ಪು ಅಂತ ಹೇಳಿದ್ರೆ, ಹೌದಾ ಕ್ಷಮಿಸಬೇಕು, ನನಗೆ ಗೊತ್ತಾಗಲಿಲ್ಲ, ನೀವು ಹೇಳಿ ಉಪಕಾರವಾಯಿತು ಅಂತ ಮನಃಪೂರ್ವಕವಾಗಿ ನಾನು ಹೇಳೋದಾದ್ರೆ ಸತ್ಯ ಸಂವೀಕ್ಷೆ ಬಂದಿದೆ ಅಂತ ಅರ್ಥ. ಹೀಗಾಗಿ ವಾಸ್ತವವನ್ನು ಒಪ್ಪುವ ನಮ್ರತೆ ಬೇಕು. DVG ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಪರಿಪಾಕ ಎಲ್ಲಿ ಅಂದರೆ ಅವನ ನಂಬಿಕೆಯ ಬೇರನ್ನ ಅಲ್ಲಾಡಿಸುವ ಪ್ರಶ್ನೆ ಬಂದಾಗಲೂ ನಿರ್ವಿಕಾರದಿಂದ ಅದನ್ನು ಗಮನಿಸಬಲ್ಲಂಥವನು ಅಂತ. ನಾನು ನಂಬಿದ ದೇವರು ಸುಳ್ಳಾಯ್ತಾ, ಖಂಡಿತ ಸಾಧ್ಯ ಇಲ್ಲ ಅಂತ ಕೂಗಾಡಕ್ಕೆ ಶುರು ಮಾಡಿದ್ರೆ, ನಿನಗೆ ಹದ ಇಲ್ಲಯ್ಯ, ಮತ್ತೆ ಬೀಳು ಪಾಕಕ್ಕೆ, ಮತ್ತೆ ಒಲೆ ಮೇಲೆ ಕೂತ್ಕೋ, ಸರಿಯಾಗಿ ಬೇಯ್ತೀಯ ಅಂತ ಹೇಳಬೇಕಾಗತ್ತೆ. ಶುದ್ಧ ಸತ್ಯವ, ಅಂಥ ಸಾಕ್ಷಾತ್ಕೃತವಾದ ಅಪರಂಜಿಯಾದ ಸತ್ಯವನ್ನ ಜೀವಿತದ ಪ್ರಶ್ನೆಗೆ ಅನ್ವಯಿಸುವ ರೀತಿಯೇ ಧರ್ಮ ಅಂತ. ಧರ್ಮವನ್ನ ಡುಧಾಂಗ್ ಧಾರಣ ಪೋಷಣೆಯೋಹೋ ಧಾರಣ ಪೋಷಣೆಯೋಹೋ ಅನ್ನುವ ಧಾತುವಿನಿಂದ ಹೇಳ್ತಾರೆ. ಧಾರಣಾತ್ ಧರ್ಮ ಇತ್ಯಾಹು. ಇಟ್ ಈಸ್ ದಿ ಸಸ್ಟಿನೆನ್ಸ್, ಗ್ಲೋಬಲ್ ಎಥಿಕ್, ಯೂನಿವರ್ಸಲ್ ಕಾಂಪ್ರಮೈಸ್. ತಾಳಿಸುವ ಬಾಳಿಸುವ ಗುಣ. ಭೂಮಿ ನಮ್ಮನ್ನ ಹೊತ್ತಿದೆ, ನಮ್ಮನಿಗೆ ಆಹಾರ ಕೂಡ ಕೊಡುತ್ತೆ, ಆಧಾರವಾಗಿದೆ, ಜೀವಾತುವಾಗಿದೆ. ಧರ್ಮ ಹಾಗೆ. ಅದು ಕಾರಣದಲ್ಲಿ ಒಂದೇ, ಪರಿಣಾಮದಲ್ಲಿ ಒಂದೇ, ಪ್ರಕ್ರಿಯೆಯಲ್ಲಿ ಮಾತ್ರ ಬೇರೆ. ಬಹಳ ಮುಖ್ಯವಾದದ್ದು ಈ ಸೆಂಟೆನ್ಸ್. ನಾನು ಹೇಳಿದ್ದೀನಿ ಅಂತಲ್ಲ, ಪರಂಪರೆ ನನಗೆ ಕೊಟ್ಟ ಜ್ಞಾನದಿಂದ ಹೇಳ್ತಾ ಇರೋದಷ್ಟೇ. ಸ್ವಂತ ನನ್ನದೇನು ಸ್ಪೈಸಸ್ ಇಲ್ಲ. ಕಾರಣ ಅಂದ್ರೆ ಹಸಿವು. ಎಲ್ಲರಿಗೂ ಕೂಡ ಹಸಿವಿಗೆ ಕಾರಣ ಒಂದೇ, ಡಿಫಿಷಿಯನ್ಸಿ ಆಫ್ ಫುಡ್. ಬ್ಲಡ್ ಅಲ್ಲಿ ಗ್ಲೂಕೋಸ್ ಕಡಿಮೆ ಆದಾಗ ಹಸಿವಾಗುತ್ತೆ, ಕಾರಣ ಒಂದೇ. ಪರಿಣಾಮ ಆಹಾರ ಹೊಟ್ಟೆಗೆ ಸೇರಿದ್ರೆ ಸಮಾಧಾನ, ತೃಪ್ತಿ, ತೇಗು ಬರೋದು ಪರಿಣಾಮ. ಆದರೆ ಹಸಿವನ್ನ ಹಿಂಗಿಸಿಕೊಳ್ಳುವ ವಿಧಾನ ಒಬ್ಬೊಬ್ಬರು ಒಂದೊಂದು ಕಾಲದಲ್ಲಿ ಒಂದೊಂದು ದೇಶದಲ್ಲಿ ಒಂಥರ. ನನಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ ಪದಾರ್ಥ ಅಂದ್ರೆ ಅದು ಅಮೃತ ಆದ್ರೂ ಥೂ ಅಂತಂತೀನಿ, ಇನ್ನೊಬ್ಬರಿಗೆ ಅದು ಹಾಕದೇ ಇದ್ರೆ ಅಮೃತವಾದ್ರೂ ಥೂ ಅಂತಂತಾರೆ. ಹೀಗೆ ಒಬ್ಬೊಬ್ಬರಿಗೆ, ಮುದುಕನಿಗೆ ಒಂದು ಆಹಾರ, ಮಗುವಿಗೆ ಒಂದು ಆಹಾರ, ರೋಗಿಗೆ ಒಂದು ಆಹಾರ, ಅಮೆರಿಕನ್ನಿಗೆ ಒಂದು ಆಹಾರ, ಇಂಡಿಯನ್ನಿಗೆ ಒಂದು ಆಹಾರ, ಹೀಗೆಲ್ಲ ಉಂಟು. ಹಾಗಾಗಿ ಪ್ರಕ್ರಿಯಾ ವಿಧಾನ, ಹಸಿವನ್ನ ಹಿಂಗಿಸಿಕೊಳ್ಳುವ ಪ್ರಕ್ರಿಯಾ ವಿಧಾನ ಅನಂತ. ಆದರೆ ಎಲ್ಲರಿಗೂ ಹೊಟ್ಟೆ ತುಂಬಿತಾ, ಅದು ಬಹಳ ಮುಖ್ಯ. ಹೀಗಾಗಿ ಧರ್ಮದಲ್ಲಿ ಆದಿ ಅಂತ್ಯಗಳು ಒಂದೇ, ಮಧ್ಯದ ವ್ಯಕ್ತ ಮಧ್ಯ, ಆ ಸ್ಥಿತಿಯಲ್ಲಿ ಮಾತ್ರ ಅನ್ವಯ ಭೇದ ಉಂಟು. ಈ ಅನ್ವಯ ಭೇದವನ್ನ ಅತ್ಯಂತ ಹೀನಾಯವಾದ ಡಿಸ್ಕ್ರಿಮಿನೇಷನ್ ಅಂತ ಈ ಆಧುನಿಕ ಲದ್ದಿಜೀವಿಗಳು, ಬುದ್ಧಿಜೀವಿಗಳು ಹೇಳ್ತಾ ಬಂದಿದ್ದಾರೆ, ದುರ್ಬುದ್ಧಿಜೀವಿಗಳು. ಅದು ಬಹಳ ದೊಡ್ಡ ದೋಷ. ನೋಡಿ, ನಾನು ಹೇಳ್ತೀನಿ, ಆಗ ಹೇಳುವವರನ್ನೆಲ್ಲರನ್ನೂ ಕೂಡ ನೀವು ವಿರೋಧಿಸಬೇಕು. ವಿರೋಧಿಸದೇ ಇದ್ರೆ ಕಗ್ಗ ಓದಿ ಪ್ರಯೋಜನವಿಲ್ಲ. ನಾನು ನಿಮ್ಮನ್ನು ಇನ್ಸ್ಟಿಗೇಟ್ ಮಾಡ್ತಾ ಇದ್ದೀನಿ ಅಂತಲ್ಲ. ಸತ್ಯವನ್ನ ಕಂಡ ಮೇಲೆ ಸತ್ಯಕ್ಕೆ ಬದ್ಧವಾಗಿ ಬದುಕಬೇಕು. ಹಾಗೆ ಬದುಕದೇ ಇದ್ರೆ ಅದಕ್ಕಿಂತ ದೊಡ್ಡ ವ್ಯಭಿಚಾರ ಮತ್ತೊಂದು ಇಲ್ಲ. ಹಾಗಾಗಿ ಧರ್ಮದ ಅನ್ವಯ ವ್ಯತ್ಯಾಸವನ್ನ ನೀವು ಧರ್ಮದ ಕಾರಣ ವ್ಯತ್ಯಾಸ, ಧರ್ಮದ ಪರಿಣಾಮ ವ್ಯತ್ಯಾಸ ಅಂತ ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ ಅಂತ ತಲೆಗೆ ಬಡಿದು ಹೇಳಬೇಕಾಗಿರುವಂಥದ್ದು. ಒಳಿತಿನ ರೀತಿ ಪಾಪೋಹಂ ಪಾಪಕರ್ಮಹಂ ಅಂತ ಕೈ ಕಟ್ಟಿಕೊಂಡಿರುವಂಥದ್ದೇ ಅಲ್ಲ. ಶಠಂ ಪ್ರತಿ ಶಾಠ್ಯಮಾಚರೇತ್, ಧೂರ್ತರನ್ನ ಬಲಿ ಹಾಕಬೇಕು ಅನ್ನುವಂಥದ್ದು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ದಾರಿ ಸರಿಯಾದದ್ದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ದಾರಿ ಸರಿಯಾದಂಥದ್ದು. ಆ ದೃಷ್ಟಿಯಿಂದ ಹೋಗಬೇಕು. ಹಾಗೆ ಕಂಡಾಗ ಅನ್ವಯ ವ್ಯತ್ಯಾಸ ಇದೆ, ಅದು ದೊಡ್ಡ ವ್ಯತ್ಯಾಸವಲ್ಲ.
ಅದೇ ವ್ಯತ್ಯಾಸ ಅಲ್ಲ. ಮಾತ್ರವಲ್ಲ, ಇನ್ನೊಬ್ಬನಿಗೆ ಆ ದಾರಿಯಿಂದ ತೃಪ್ತಿ ಸಿಕ್ತಪ್ಪ, ನನಗೆ ಹಾನಿ ಮಾಡ್ತಾ ಇಲ್ಲ, ಹಾಗಿದ್ರೆ ಆ ದಾರಿ ಸರಿ ಅಂತ. ಅವನಿಗೆ ಆ ದಾರಿಯಿಂದ ತೃಪ್ತಿ ಸಿಕ್ಕವನು ಯಾವತ್ತೂ ಕೆಡುಕು ಮಾಡೋಲ್ಲ, ಸಂತೋಷವಾಗಿರೋನಿಂದ ಲೋಕಕ್ಕೆ ಅಪಕಾರವಾಗೋಲ್ಲ. ಈ ಮಾತನ್ನ ಒಮ್ಮೆ ಪೂಜನೀಯರಾದ ಪ್ರೊಫೆಸರ್ ರಾಮಚಂದ್ರ ರಾಯರು, SK ರಾಮಚಂದ್ರ ರಾಯರು ಒಂದು ಭಾಷಣದಲ್ಲಿ ಹೇಳಿದ್ರು, ಅದ್ಭುತವಾದ ಭಾಷಣದಲ್ಲಿ ಹೇಳಿದ್ರು, ಸಂತೋಷವಾಗಿರೋನು ಲೋಕಕ್ಕೆ ಹಾನಿ ಮಾಡೋಲ್ಲ ಅಂತ. ಯಾರು ಲೋಕವನ್ನು ಕೆಡಿಸ್ತಾ ಇದ್ದಾರೆ ಅವರ ಒಳಗೆ ಅಸಂತೋಷ ಇದೆ. ಏನದು? ಅಧಿಕಾರದ್ದು, ಖ್ಯಾತಿಯದು, ಲಾಭ, ಪೂಜೆ ಇವುಗಳದು ದಾಹ ಕಾಡ್ತಾ ಇದೆ, ಅದರಿಂದ ಅವರು ಅಸಂತೋಷರಾಗಿದ್ದಾರೆ. ಅಶಾಂತರು ಲೋಕವನ್ನೆಲ್ಲ ಅಶಾಂತರನ್ನಾಗಿ ಮಾಡ್ತಾರೆ ಅಂತ. ಈ ದೃಷ್ಟಿಯಿಂದ ಧರ್ಮದ ಮೂಲಕ ಶಾಂತಿ ಬಂದಿದ್ರೆ ಅದು ಧರ್ಮ, ಬರದೇ ಇದ್ರೆ ಅಧರ್ಮ ಅಂತ. ಹೀಗೆ ಧರ್ಮದ ನಿರ್ವಚನವನ್ನ, ಶುದ್ಧವಾದ ಸತ್ಯವನ್ನ, ಅಂದರೆ ಪರಿಣಾಮದಲ್ಲಿ ಕಾರಣದಲ್ಲಿ ಒಂದೇ ಆದ ಶುದ್ಧ ಸತ್ಯವನ್ನ ಅನ್ವಯ ವ್ಯತ್ಯಾಸದಲ್ಲಿ ಹೇಗೆ ನಾವು ತಿಳ್ಕೊಳ್ಳೋದು ಅನ್ನುವ ಪ್ರಶ್ನೆಯೇ ಧರ್ಮ. ಅದನ್ನ ನಾವು ಮತ್ತೆ ಲೋಕ, ಶಾಸ್ತ್ರ, ಅಧ್ಯಾತ್ಮ ಅನ್ನುವುದರಿಂದ ತಿಳ್ಕೊಳ್ಬೇಕು. ಸಮಯವಾಯಿತು ಅಂತ ಅನಿಸುತ್ತೆ. ಪ್ರಶ್ನೆಗಳಿಗೆ ಕೊನೆಯಿಲ್ಲ, ಉತ್ತರಕ್ಕೂ ಅದೇ ರೀತಿ. ಇಂದಿಗೀ ಮತ ಉಚಿತ, ಇಲ್ಲಿರುವುದೇ ಸರಿ ಎಂದೆಂದೂ ಮಲ್ಲ. 100 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೋ ನಿನಗೆ ಹಿತವಪ್ಪುದನು ಒಂದನು, ಸಾರದಡುಗೇನು ವಿಚಾರದೊಳಮನೆಯಲ್ಲಿ ಮಾಡು. ಅದು DVG ಅವರು ಹೇಳಿದ್ದು. ಹಾಗಾಗಿ ಸಂದೇಹ ವಿಕೃತಿಯೋಳು ಇನ್ನಿಲ್ಲವೆಂದಿಲ್ಲ. ಹಿಂದೆ ತೋರ್ದುದು ಉಚಿತಮೆಂದೆಂದೂ ಮಲ್ಲ. ಇವತ್ತು ಇಲ್ಲಿ ಕಾಣಿಸಿದ್ದೇನೆ, ಇಲ್ಲಿ ಇರುವಂತಹದ್ದೇನೆ ಬಹಳ ಸರಿಯಾಗಿರುವಂತಹದ್ದು ಅನ್ನುವಂಥ ಹಠ ನಮಗೆ ಏನೂ ಇಲ್ಲ. ಆ ರೀತಿಯಾದದ್ದೇನಿಲ್ಲ. ಇಂದು ನಂಬಿಹುದೇ ಮುಂದೆಂದು ಮಂದಲ್ಲ, ಕುಂದು ತೋರ್ದದನು ಅಂದೇ ತಿದ್ದುಕೊಳ್ಳೆ ಮನಸ್ಸುಂಟು. ಇಂದಿಗೀ ಮತ ಉಚಿತ ಮಂಕುತಿಮ್ಮ ಅಂತಂದರು. ಶಾಸ್ತ್ರಾರ್ಥಾನ್ ಸಮ್ಯ ತತ್ವತೋ ಜ್ಞಾತ್ವ ಚರಿಷ್ಯಾಮೋ ವಯಂ ಸದಾ ನನೋ ವ್ಯಸನಿತಾ ಕಾಚಿತ್ ವಿಮತಿ ಪ್ರತಿಬೋಧನೆ. ತತ್ವಾಭ್ಯಾಸ ಮಾಡಿ ಬದುಕಿಗೆ ಅನ್ವಯಿಸಿಕೊಳ್ಳೋಣ. ಅಡಮೆಂಟಾಗಿ ಮೊಂಡು ವಾಸೋರನ್ನ ಕನ್ವಿನ್ಸ್ ಮಾಡಲೇಬೇಕು ಅನ್ನುವ ಹಠ ನಮಗಿಲ್ಲ ಅಂತ ಭಾಸ್ಕರಾಚಾರ್ಯರು ಹೇಳಿದರು. ಅದು ನಮ್ಮ ದಾರಿಯಾಗಿರಲಿ. ಓಂ ತತ್ಸತ್. ಈ ವೇದಿಕೆಯಿಂದ DVG ಅವರು 100 ವಂದನಾರ್ಪಣೆಗಳನ್ನು ಮಾಡಿದ್ರು. ಜನಗಳು ಅವರ ವಂದನಾರ್ಪಣೆಗೋಸ್ಕರ ಕುತೂಹಲಿಗಳಾಗಿ ಕಾದು ಕೂತ್ಕೊಳ್ತಾ ಇದ್ದರು. ಅವರ ವಂದನಾರ್ಪಣೆ ಒಂದು ಸ್ವಾರಸ್ಯ ಏನಿರ್ತಾ ಇತ್ತು ಅಂದರೆ, ಇಲ್ಲಿ ವಿಷಯ ಏನಾದರಾಗಲಿ, ಉಪನ್ಯಾಸಕರು ಹೇಗಾದರೂ ಮಾತಾಡಿರಲಿ, ಅದರಿಂದ ಏನೋ ಒಂದು ಸಾರವನ್ನು ಎತ್ತಿ ತೋರಿಸ್ತಾ ಇದ್ರು DVG ಅವರು. ಒಂದು ಸಲ ಇಲ್ಲಿ ಪಿಳ್ಳೆ ಅಂತ ಒಬ್ಬರು ದೊಡ್ಡ ವಿಜ್ಞಾನಿ, ಅವರು ನೀರು ಮಲಿನವಾಗೋದು, ನೀರಿನ ಶುದ್ಧೀಕರಣ, ಇದರ ಬಗ್ಗೆ ಒಂದು ವೈಜ್ಞಾನಿಕವಾದ ಉಪನ್ಯಾಸನ ಇದೇ ವೇದಿಕೆಯಲ್ಲಿ ಮಾಡಿದ್ರು 50 ವರ್ಷ ಹಿಂದೆ. ಅದಕ್ಕೂ DVG ವಂದನಾರ್ಪಣೆ ಮಾಡಿದ್ರು. ಅವರು ನದಿ ವೇಗೇನ ಶುದ್ಧತೆ ಇತ್ಯಾದಿ ವಾಕ್ಯಗಳನ್ನು ತಗೊಂಡು ಅದರಲ್ಲೂ ಒಂದು ತಾತ್ವಿಕ ನೆಲೆಯನ್ನು ತೋರಿಸಿದ್ರು. ಹೀಗೆ ಅವರ ನೋಡುವ ದೃಷ್ಟಿ ಹಾಗಿತ್ತು. ಆದ್ದರಿಂದ ಅವರ ಒಂದೊಂದು ಮಾತು ಆಸ್ವಾದ್ಯವಾಗಿ ಇರ್ತಾ ಇತ್ತು. ಇವತ್ತು ವಂದನಾರ್ಪಣೆ ಮಾಡಬೇಕು ಅಂತ ನನಗೆ ಹೇಳಿದ್ದಾರೆ. ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಮಾತಾಡಿದ ಮೇಲೆ ಯಾರೇ ಮಾತಾಡಿದ್ರೂ ರಸಾಭಾಸವಾಗತ್ತೆ. ಅವರ ವಾಣಿಯೇ ನಿಮ್ಮ ಕಿವಿಯಲ್ಲಿ ಉಳಿದಿರೋದು ಉಚಿತ. ಆದ್ದರಿಂದ ನಾನು ರಸಭಂಗ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೂ ಕೃತಜ್ಞತೆಯ ಕರ್ತವ್ಯ ಇದೆಯಲ್ಲ, ಕೃತಜ್ಞತೆಯ ಸಮರ್ಪಣೆಯ ಕರ್ತವ್ಯ ಇರೋದರಿಂದ ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಮಾನ್ಯ DS ಗೋಪಿನಾಥ್ ಅವರ ಆದೇಶದಂತೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿದೆ. ಚಾರ್ಲ್ಸ್ ಲ್ಯಾಮ್, ಖ್ಯಾತ ಆಂಗ್ಲ ವಿಮರ್ಶಕ, ಲೇಖಕ, ಅವನು ಒಂದು ಕಡೆ ಹೇಳ್ದ, ಕ್ರೈಸ್ತರಲ್ಲಿ ಒಂದು ಪದ್ಧತಿ ಉಂಟು, ಭೋಜನ ಮಾಡೋದಕ್ಕೆ ಮೊದಲು, ಊಟ ಮಾಡೋದಕ್ಕೆ ಮೊದಲು ದೈವ ಸ್ಮರಣೆ ಮಾಡಿ ಒಂದು ಗ್ರೇಸ್ ಹೇಳಿ ಊಟ ಮಾಡೋದು ಶಿಷ್ಟರ ಪದ್ಧತಿ. ನಾನು ಏನು ಊಟ ಮಾಡ್ತಾ ಇದ್ದೇನೆ ಅದು ನೀನು ನನಗೆ ಕೊಟ್ಟಿರುವ ಪ್ರಸಾದ ಅನ್ನುವ ಈ ಧನ್ಯತಾ ಭಾವವನ್ನು, ಈ ನಮ್ರ ಭಾವವನ್ನು ವ್ಯಕ್ತಪಡಿಸಿ ಆಮೇಲೆ ಊಟ ಮಾಡೋದು ಶಿಷ್ಟರ ಸಂಪ್ರದಾಯ ಪದ್ಧತಿ. ನಾವು ದೇಹಕ್ಕೆ ಪೋಷಣೆ ಕೊಡುವ ಆಹಾರ ಸ್ವೀಕರಿಸುವಾಗ ನಾವು ಈ ತರಹ ಗ್ರೇಸ್ ಹೇಳ್ತೀವಿ.
ಅದೇ ನಮ್ಮ ಮನಸ್ಸಿಗೆ ಆಹಾರ ಕೊಡುವಂತಹ ಶ್ರೇಷ್ಠವಾದ ಕೃತಿಗಳನ್ನು ನಾವು ಓದಕ್ಕೆ ತೆಗೆದುಕೊಳ್ಳುವಾಗಲೂ ಕೂಡ ಒಂದು ಗ್ರೇಸ್ ಹೇಳಬೇಕಲ್ಲವೇ? ಶೇಕ್ಸ್ಪಿಯರ್ ಮೊದಲಾದ ಉತ್ತಮವಾದ ಸಾಹಿತ್ಯವನ್ನ ನಾವು ಓದೋದಕ್ಕೆ ಶುರು ಮಾಡುವಾಗ ಒಂದು ಈಗ ಹೀಗೆ ಒಂದು ಗ್ರೇಸ್ ಹೇಳೋದು ಉಚಿತ ಅಲ್ಲವೇ ಅನ್ನೋ ಮಾತನ್ನ ಆತ ಹೇಳ್ತಾನೆ. ಹೀಗೆ ಈ ರೀತಿ ಒಂದು ಆರಾಧನೀಯವಾದ ಸ್ಥಾನವನ್ನ ಮಂಕುತಿಮ್ಮನ ಕಗ್ಗ ಪಡೆದುಕೊಂಡಿದೆ. ಅದಕ್ಕೆ ಅದೇ ಸಾಕ್ಷಿ ಅಂತ ಹೇಳಬಹುದು. ಒಂದು ದೃಷ್ಟಿಯಿಂದ ಒಂದು ಕೃತಿ ರಚನೆಯಾಗಿ 60 ವರ್ಷ ಆದಮೇಲೆ ಇಂಥ ವಿಸ್ತಾರವಾದ ಸುಂದರವಾದ ವ್ಯಾಖ್ಯಾನಕ್ಕೆ ಅದು ವಿಷಯವಾಗಿರೋದು ಮತ್ತು ನಿಮ್ಮಂಥ ನೂರಾರು ಜನ ಶ್ರದ್ಧಾಳುಗಳು ರಸಿಕರು ಕೂತ್ಕೊಂಡು ಅದನ್ನು ಆಸ್ವಾದನೆ ಮಾಡ್ತಾ ಇರೋದು, ಇದಕ್ಕೆ ಇದೇ ಪ್ರಮಾಣ. ಸ್ವಾನುಭೂತ್ಯೇಕಮಾನಾಯ ಅಂದಂತೆ ಈ ಕೃತಿಯ ಅಪೂರ್ವತೆಗೆ ಇದೇ ಪ್ರಮಾಣವಾಗಿದೆ. ಇದಕ್ಕಿಂತ ಬೇರೆ ಯಾವ ಪುರಾವೆಯ ಅಗತ್ಯವೂ ಕೂಡ ಬೀಳೋದಿಲ್ಲ. ಇನ್ನೂ ಒಂದು ವಿಶೇಷ ಇದೆ. ಕೆಲವು ಕೃತಿಗಳು ಅದು ರಚನೆಯಾದ ಎಷ್ಟೋ ವರ್ಷಗಳಾದ ಮೇಲೆ ಯಾವುದೋ ಕಾರಣದಿಂದ ಒಂದು ಪ್ರತಿಷ್ಠೆಯನ್ನ ಪ್ರಖ್ಯಾತಿಯನ್ನ ಪಡೆದುಕೊಳ್ಳೋದು ಉಂಟು. ಉದಾಹರಣೆಗೆ ಹರ್ಮನ್ ಮೆಲ್ವಿಲ್ ಮಾಬಿ ಡಿಕ್ ಅಂತ ಒಂದು ಶ್ರೇಷ್ಠವಾದ ಒಂದು ತಿಮಿಂಗಲದ ಬೇಟೆಯನ್ನು ವಸ್ತುವಾಗಿಟ್ಟುಕೊಂಡು ಒಂದು ದಾರ್ಶನಿಕ ಕಾದಂಬರಿಯನ್ನು ಬರೆದು ಅವನು ಬರೆದು 100 ವರ್ಷಗಳವರೆಗೆ ಆ ಕಡೆ ಯಾರೂ ಗಮನ ಹರಿಸಲೇ ಇಲ್ಲ. ಅವನು ಆ ಕೃತಿ ರಚನೆ ಆದ 100-120 ವರ್ಷ ಆದ ಮೇಲೆ ಅದು ರಿವೈವ್ ಆದಾಗ ಅಲ್ಲಿಂದ ಈಚೆಗೆ ಇಟ್ ಹ್ಯಾಸ್ ಬಿನ್ ರಿಗಾರ್ಡೆಡ್ ಆಸ್ ಎ ಕ್ಲಾಸಿಕ್ ಇನ್ ವೆಸ್ಟರ್ನ್ ಲಿಟರೇಚರ್. ಆದರೆ ಮಂಕುತಿಮ್ಮನ ಕಗ್ಗ DVGಯವರ ಜೀವಿತ ಕಾಲದಲ್ಲಿಯೇ ಅದಕ್ಕೆ ಒಂದು ಪ್ರತಿಷ್ಠೆ ಸಿಕ್ಕಿಬಿಡ್ತು. ಇದು ಕೂಡ ಒಂದು ಅಪೂರ್ವವಾದ ಸಂದರ್ಭ ಅಂತ ಹೇಳಬೇಕು. ಅವರಿಗೆ ಅಂಥ ನಿರೀಕ್ಷೆ ಅವ್ರಿಗೇನಿರಲಿಲ್ಲ. ಅವರ ಉದ್ದೇಶ ಈ ಪದ್ಯಗಳ ರಚನೆ ಮಾಡೋದರಲ್ಲಿ ಆ ಕಾಲದಲ್ಲಿ ಅವರು ಎಲ್ಲ ಕಡೆ ನೋಡ್ತಾ ಇದ್ರು. ಈ ಸರ್ವಜ್ಞ ವಚನಗಳು ಈ ತರಹದ್ದೆಲ್ಲ ಸಾಮಾನ್ಯ ಜನರ ಬಾಯಲ್ಲಿ ಅದು ಎಷ್ಟು ಓಡಾಡುತ್ತೆ. ತೀರಾ ಅನಕ್ಷರಸ್ಥನಾದ ಒಬ್ಬ ಗ್ರಾಮೀಣ ವ್ಯಕ್ತಿಗೂ ಕೂಡ ಒಂದೋ ಎರಡೋ ಸರ್ವಜ್ಞ ವಚನಗಳು ಅವನಿಗೆ ಗೊತ್ತಿರುತ್ತೆ. ಹೀಗಿರುವಾಗ ಈ ಹೊತ್ತಿನ ಪ್ರಪಂಚನ ಮನಸ್ಸಿನಲ್ಲಿಟ್ಟುಕೊಂಡು ಈ ಹೊತ್ತಿನ ಪೀಳಿಗೆಗೆ ಮನಸ್ಸಿಗೆ ಹಿಡಿಸುವ ರೀತಿಯಲ್ಲಿ ಒಂದಷ್ಟು ಪದ್ಯಗಳನ್ನು ಯಾಕೆ ರಚನೆ ಮಾಡಬಾರದು, ಅದಕ್ಕೆ ಪುಣ್ಯ ಇದ್ರೆ ಉಳ್ಕೊಳ್ಳುತ್ತೆ ಅನ್ನುವ ದೃಷ್ಟಿಯಿಂದ ಅವರು ರಚನೆ ಮಾಡ್ತಾ ಹೋದರು. ಆದರೆ ಇನ್ನೂ ಒಂದು ಮಾತು ನಿಜ. ಅವರು ಕೇವಲ ಏನೋ ಒಂದು ರಚನೆ ಮಾಡಬೇಕು ಅಂತ 10 ದಿವಸವೋ 10 ತಿಂಗಳೋ ಕೂತ್ಕೊಂಡು ಮಾಡಿದ್ದಲ್ಲ. ಈ ಒಂದೊಂದು ಪದ್ಯದ ಹಿಂದೆ 50-60 ವರ್ಷದ ಚಿಂತನೆ ಇತ್ತು. ಹೇಗೆ ಈಗ ಒಂದೊಂದು ಪದ್ಯಕ್ಕೆ ವಿಸ್ತರಣೆ ಮಾಡೋದಕ್ಕೆ ಗಣೇಶ್ ಅವರಿಗೆ 30 ನಿಮಿಷ ಸಾಲ್ತಾ ಇರಲಿಲ್ಲ. ಅವರು 40-50 ವರ್ಷ ಚಿಂತನೆಯ ಫಲವಾಗಿ ಒಂದೊಂದು ಇಂಥ ಈ 4 ಸಾಲಿನ ಪದ್ಯ ರೂಪುಗೊಂಡಿತ್ತು. ಆದರೆ ಮತ್ತು ಇದು ಜನರು ಇದನ್ನು ಗಮನಿಸಿದ್ದು ಕೂಡ ವಿಶೇಷ. ಈಗ ಯಾರು ಎಷ್ಟು ಹೇಗೆ ತೆರೆದ ಕೈಯಿಂದ ನಮ್ಮ ಜನ ಇದನ್ನು ಸ್ವೀಕರಿಸಿದ್ದಾರೆ, ಇದು ಕೂಡ ಒಂದು ಕೌತುಕವೇ. ಎಲ್ಲ ಒಳ್ಳೆಯ ಕೃತಿಗಳಿಗೂ ಈ ಭಾಗ್ಯ ಈ ಪುಣ್ಯ ಇರೋದಿಲ್ಲ. ಆ ಲೆಕ್ಕದಲ್ಲಿ DVGಯವರು ಪುಣ್ಯವಂತರು. ಮಂಕುತಿಮ್ಮನ ಕಗ್ಗ ಧನ್ಯ ಕೃತಿ. ಈ ಪುಣ್ಯ ಬಹಳ ಕೃತಿಗಳಿಗೆ ಸಿಗೋದಿಲ್ಲ. ಮತ್ತು ಇವತ್ತು ಇನ್ನೊಂದು ಬೇಕಾದರೆ ಯಾರಾದರೂ ಅಳತೆ ಮಾಡಿ ನೋಡಲಿ, ಈ 2 ತಿಂಗಳು 3 ತಿಂಗಳಿಂದ ಯಾವುದಾದ್ರೂ ಪತ್ರಿಕೆಗಳು ಎಲ್ಲ ಇಟ್ಕೊಂಡು ನೋಡ್ರಿ, ದಿ ಮೋಸ್ಟ್ ಕೋಟೆಡ್ ವರ್ಕ್ ಈಸ್ ಮಂಕುತಿಮ್ಮನ ಕಗ್ಗ. ನೀವು ಯಾವ್ದಾದ್ರೂ ಪತ್ರಿಕೆಗಳು ತಗೊಳ್ಳಿ, ಏನೋ ಸಂದರ್ಭದಲ್ಲಿ ಮಂಕುತಿಮ್ಮನ ಕಗ್ಗದ ಪದ್ಯ ಉಲ್ಲೇಖ ಆಗ್ತಾ ಇರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಯಾರಾದರೂ ನೋಡೋದಾದ್ರೆ ಬಹುಶಃ ಇಟ್ ವಿಲ್ ರಿಮೈನ್ ದಿ ಮೋಸ್ಟ್ ಕೋಟೆಡ್ ವರ್ಕ್. ಮತ್ತು ಇದು ಒಂದು ಭಾಗ ಆಯಿತು. ಇನ್ನೂ ಒಂದು ಭಾಗ ಇದೆ. ಇದು ಮಂಕುತಿಮ್ಮನ ಕಗ್ಗ ಸುಲಭವಾದ ಬರಹ ಅಂತ ನಾನು ಹೇಳಲಾರೆ. ಕಾರಣ ಇಷ್ಟೇ, ಅದು ಶಿಷ್ಟ ಛಂದಸ್ಸಿನಲ್ಲಿದೆ.
ಅದರಲ್ಲಿ ಹಳೆಗನ್ನಡ ಪ್ರಯೋಗಗಳಿದೆ, ಸಂಸ್ಕೃತ ಸಮಾಸಗಳು ಧಾರಾಳವಾಗಿ ಇವೆ. ಹೀಗಾಗಿ ಸ್ವಲ್ಪ ವ್ಯುತ್ಪತ್ತಿ ಇಲ್ಲದೆ ಇರುವವರಿಗೆ ಅದು ಸುಲಭವಾಗಿ ಅಬ್ಬುವಂಥ ರಚನೆ ಅಲ್ಲ. ಹೀಗಿದ್ದು ಕೂಡ ಲಕ್ಷಾಂತರ ಜನ ಇದನ್ನು ಸ್ವೀಕರಿಸಿದ್ದಾರೆ ಅಂದರೆ ಅದು ನಿಮ್ಮೆಲ್ಲರ ಸಂಸ್ಕಾರ ಅಂತ ತೋರಿಸುತ್ತೆ. ಈ ನಿಮ್ಮಲ್ಲಿ ರಿಸೆಪ್ಟಿವಿಟಿ ಏನಿದೆ, ಈ ಜನರಲ್ಲಿ ಒಂದು ಮಾನಸಿಕ ಆಂತರಂಗಿಕ ರಿಸೆಪ್ಟಿವಿಟಿ ಏನಿದೆ, ಅದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು. DVG ಅವರಿಗೆ ಎಷ್ಟು ಕೀರ್ತಿ ಸಲ್ಲುತ್ತೋ ಅದನ್ನ ನಿರ್ಮಲ ಹೃದಯದಿಂದ ಸ್ವೀಕರಿಸಿದ ನಿಮ್ಮಂಥ ನೂರಾರು ಸಾವಿರಾರು ಲಕ್ಷಾಂತರ ಜನ ರಚಕರಿಗೂ ಕೂಡ ಹೀಗೆ 2-3 ಪೀಳಿಗೆಗಳ ಜನ ಅದನ್ನು ಸ್ವೀಕರಿಸಿದ್ದಾರೆ. ಇದರ ಮುಂದೆ ಯಾರೋ ಗಂಭೀರವಾದ ಟೀಕೆಗಳು ಯಾವುದು ಬಂದಿಲ್ಲ ಅಂತ ಹೇಳಬೇಕು ಕಗ್ಗದ ಬಗ್ಗೆ. ಇವರು ಒಂದೆರಡನ್ನು ಉಲ್ಲೇಖ ಮಾಡಿದ್ರು. ಯಾವುದೋ ಒಂದೆರಡು ತೀರಾ ಹಾಸ್ಯಾಸ್ಪದವಾದ ಕ್ರಿಟಿಸಿಸಮ್ ಅಷ್ಟೇ ಬಂದಿದೆಯೇ ಹೊರತು ಗಂಭೀರವಾಗಿ ಯಾರೋ ಅದನ್ನು ಟೀಕೆ ಮಾಡುವ ಸಾಹಸಕ್ಕೆ ಹೋಗಿಲ್ಲ. ಇದುವರೆಗೆ ಆ ರೀತಿ ಏನು ಬಂದ ಹಾಗೆ ನನಗೇನು ಅನಿಸೋದಿಲ್ಲ. ಮತ್ತು ಅದಕ್ಕಿಂತ ಅವರು ಒಂದು ವೇಳೆ ಬಂತು ಅಂತ ಇಟ್ಕೊಂಡ್ರೆ ಅದನ್ನ ಅಲ್ಲಗಳೆಯುವಂಥ ಜನೋತ್ಸಾಹ ಜನಾದರಣೆ ಇವತ್ತಿಗೂ ಮುಂದುವರೆದಿದೆಯಲ್ಲ. ಅವನು ಸ್ಟೀಮ್ ಇಂಜಿನ್ ಮಾಡಿದವನು ಯಾರೋ ಜೇಮ್ಸ್ ವಾಟ ಯಾರೋ ಮಾಡಿದ್ನಲ್ಲ, ಅವನು ಮಾಡಿದಾಗ ಆಗಿನ ಪ್ರಖ್ಯಾತ ಭೌತಶಾಸ್ತ್ರಜ್ಞರೆಲ್ಲ ಬೈಠಕ್ ಸೇರಿ ವಿಶ್ಲೇಷಣೆ ಮಾಡಿ ಈ ಶಾಸ್ತ್ರದ ಪ್ರಕಾರ ಈ ಕೇವಲ ಹಬೆಯಿಂದ ಇಷ್ಟು ದೊಡ್ಡ ಗಾಡಿಯನ್ನು ಮುಂದಕ್ಕೆ ತಳ್ಳೋದು ಸಾಧ್ಯವೇ ಇಲ್ಲ ಅಂತ ಅವರು ತಾತ್ವಿಕವಾಗಿ ಘೋಷಣೆ ಮಾಡಿಬಿಟ್ರು. ಅವನು ಸುಮ್ಮನೆ ಇದ್ದ, ಉತ್ತರ ಹೇಳಲಿಲ್ಲ, ಇಂಜಿನ್ ಮಾಡಿ ತೋರಿಸ್ದ. ಆಗ ಆ ಹಬೆಯಿಂದ ಇಂಜಿನ್ ಮುಂದಕ್ಕೆ ಓಡ್ತು. ಆಗ ಅವನು ಹೇಳ್ತಾನೆ, ಏನು ಯುವರ್ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಇಟ್ಸ್ ಮೂವಿಂಗ್ ಅಂತ. ಹಾಗೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ಯಾರೇ ಏನು ಕ್ರಿಟಿಸಿಸಮ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಅದಕ್ಕೆ ಉತ್ತರ ನೀವೆಲ್ಲ ಇಲ್ಲಿ ಕೂತಿದ್ದೀರಿ. ಹೀಗೆ ಇಂಥ ಒಂದು ಶ್ರೇಷ್ಠವಾದ ಉತ್ಸವದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಬಹಳ ಆನಂದವಾಗಿದೆ. ಮತ್ತು ಇದರಲ್ಲಿ ಒಂದೊಂದು ಪದ್ಯದ ಅರ್ಥದ ವಿಸ್ತರಣೆ ಎಷ್ಟು ರಮ್ಯವಾಗಿತ್ತು ಅದನ್ನು ನಾನು ಹೇಳುವ ಅವಶ್ಯಕತೆ ಇಲ್ಲ. ನೀವೆಲ್ಲ ಅದನ್ನು ಬಾಯಿ ಚಪ್ಪರಿಸಿ ಆಸ್ವಾದನೆ ಮಾಡಿದ್ದೀರಿ ಒಂದು ವಾರ ಕಾಲದಿಂದ. ಮತ್ತು ಇದರಲ್ಲಿ ವೇದಾಂತ ಬಂತು, ಸಾಹಿತ್ಯಶಾಸ್ತ್ರ ಬಂತು, ಸೌಂದರ್ಯ ಶಾಸ್ತ್ರ ಬಂತು, ಪುರಾಣ ಬಂತು, ಇತಿಹಾಸ ಬಂತು. ಏನಿಲ್ಲ ಇದರಲ್ಲಿ. ನಮಗೆ ನೋಡುವ ದೃಷ್ಟಿ ಇದ್ದರೆ ಅದರಲ್ಲಿ ಆ 1-4 ಸಾಲಿನಲ್ಲಿ ಒಂದು ವಿಶ್ವವೇನೇ ತೆರೆಕೊಳ್ಳುತ್ತೆ ಅನ್ನೋದನ್ನ ಗಣೇಶ್ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಮತ್ತು DVGಯವರಂಥ ಉನ್ನತ ಚಿಂತಕರ ಚಿಂತನೆಯನ್ನ ಪ್ರಕಟಪಡಿಸೋದಕ್ಕೆ ಗಣೇಶ್ ಅವರಂಥ ಸಮರ್ಥರೇ ಬೇಕು. ಗಣೇಶ್ ಅವರಿಗೆ ಆ ಸಾಮರ್ಥ್ಯ ಇದೆ, ಅದನ್ನು ನಾವು ನೋಡಿದ್ದೀವಿ. ಹೇಗೆ DVGಯವರು ಸಾರಸ್ವತ ಲೋಕದಲ್ಲಿ ಒಂದು ಫೆನಾಮಿನನ್ ಅಂತ ಅನ್ನಿಸಿದ್ರೋ, ಇವತ್ತಿನ ನಮ್ಮ ಸಾರಸ್ವತ ಪ್ರಪಂಚದಲ್ಲಿ ಗಣೇಶ್ ಈಸ್ ಸಚ್ ಎ ಫೆನಾಮಿನನ್. ಹೀಗೆ ಇಂಥವರ ವ್ಯಾಖ್ಯಾನಕ್ಕೋಸ್ಕರ 50 ವರ್ಷದಿಂದ ಕಗ್ಗ ಕಾದಿತ್ತು ಅಂತ ಕಾಣುತ್ತೆ. ಹೀಗಾಗಿ ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ. ಇವತ್ತು ಒಂದು ಪರ್ಯಾಯ ಮುಗಿಯಿತು ಅಂತ ಇಟ್ಕೊಳ್ಬಹುದು. ಆದರೆ ಇನ್ನೂ ಬಹುಶಃ ಈ ತರಹದ ಸಂದರ್ಭಗಳು ಮುಂದೆಯೂ ಸಿಗಬಹುದು. ಮತ್ತು ನನಗೆ ಮತ್ತು ಎಲ್ರಿಗೂ ಅತ್ಯಂತ ಆನಂದ ಕೊಟ್ಟಿರುವ ಇನ್ನೊಂದು ಸಂದರ್ಭ ಅಂತ ಹೇಳಿದರೆ, DVGಯವರೇ ಕಟ್ಟಿ ಬೆಳೆಸಿದ ಸಂಸ್ಥೆಯ ವೇದಿಕೆಯಲ್ಲಿ ಇಂಥ ಉತ್ತಮ ವ್ಯಾಖ್ಯಾನ ಮಾಲೆ ನಡೆದಿರೋದು. ಇದು ಕೂಡ ನಮಗೆಲ್ಲ ಬಹಳ ಆನಂದ ತಂದಿದೆ. ಈ ಸಂದರ್ಭದಲ್ಲಿ ನನಗೆ ಆತ್ಮೀಯ ಮಿತ್ರರೂ ಆದ ವಿದ್ವಾಂಸರಾದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ನನ್ನ ವಂದನೆ ಸಲ್ಲಿಸ್ತೇನೆ. ಮತ್ತು ಇದರಲ್ಲಿ ಈ ಉತ್ಸವದಲ್ಲಿ ಪಾಲ್ಗೊಂಡ ನಿಮಗೆಲ್ಲ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಕೃತಜ್ಞತೆಯ ಸಂಕೇತವಾಗಿ ನಮ್ಮ ಸಂಸ್ಥೆಯ ನಮ್ಮ ಸಹಕಾರ್ಯಕರ್ತರು ಶ್ರೀಮಾನ್ BS ಕೇಶವಮೂರ್ತಿ ಅವರಿಗೆ ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತೀನಿ.